So module 4 phase 2 ADC and DAC. Okay, so it's a chapter 13 as I have said, as I have sent in the PDF. ಸೊ ಎ ಡಿ ಸಿ ಅಂದರೆ ಪ್ಯಾರಲಲ್ ಮತ್ತು ಸೀರಿಯಲ್ ಎ ಡಿ ಸಿ ಎರಡಿದೆ. ಸೊ ಪ್ಯಾರಲಲ್ ಎ ಡಿ ಸಿ ಆ್ಯಂಡ್ ಸೀರಿಯಲ್ ಎ ಡಿ ಸಿ. ಸೊ ಫಸ್ಟ್ ಲೆಟ್ ಸಿ ದ ಪ್ಯಾರಲಲ್ ಎ ಡಿ ಸಿ. ಸೊ ಎ ಡಿ ಸಿ ಅಂತಂದರೆ ಸೊ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್ನು. ಸೊ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್ನು ಯಾವ ಥರ ಆಗುತ್ತೆ, ಸೊ ಏನಕ್ಕೆ ಮಾಡಬೇಕು, ಸೊ ವೈ ಇಟ್ ಇಸ್ ನೀಡೆಡ್ ಅಂತ. ಓಕೆ, ಸೊ ಫಿಸಿಕಲಿ ನಮಗೆ ಏನೆಲ್ಲ ಈಗ ನೇಚರಲ್ಲಿ ಏನು ಸಿಗ್ತಿದೆಯೋ ಅದೆಲ್ಲ ಅನಲಾಗ್ ಸಿಗ್ನಲ್ಸು. ಅನಲಾಗ್ ಸಿಗ್ನಲ್ಸನ್ನು ನಾನು ಯೂಸ್ ಮಾಡಿಕೊಂಡು ಸೊ ಕಂಪ್ಯೂಟರಲ್ಲಿ ಡೇಟಾನ ಪ್ರೋಸೆಸ್ ಮಾಡೋಕ್ಕಾಗಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಫಿಸಿಕಲಿಗಿರೋ ಏನೇನು ಸಿಗ್ತಾ ಇದೆಯೋ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ನ ಏನು ಮಾಡಬೇಕು, ಕಂಪ್ಯೂಟರಲ್ಲಿ ಡೇಟಾ ಪ್ರೋಸೆಸ್ ಆಗಬೇಕು ಅಂದರೆ ಅದು ಡಿಜಿಟಲ್ ಡೇಟಾಗೆ ಕನ್ವರ್ಟ್ ಆಗಿರಬೇಕು. ಸೊ ಕನ್ವರ್ಷನ್ ಆಗಬೇಕಂತಂದರೆ ಅದು ವೆರಿ ಫಸ್ಟ್ಲಿ ಅನಲಾಗ್ ಸಿಗ್ನಲ್ ಇರೋದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತಂದರೆ ಹೆಂಗೆ ಕನ್ವರ್ಷನ್ ಮಾಡುತ್ತೆ ಅಂದರೆ, ಮೊದಲು ಫಿಸಿಕಲ್ ಕ್ವಾಂಟಿಟಿ ಇರುತ್ತಲ್ಲ, ಹ್ಯೂಮಿಡಿಟಿ, ವೆಲಾಸಿಟಿ ಏನಿರ್ಬೋದು. ಸೊ ವಾಟ್ ಆರ್ ಆಲ್ ದ ಫಿಸಿಕಲ್ ಕ್ವಾಂಟಿಟಿ, ಟೆಂಪ್ರೇಚರು, ಪ್ರೆಷರು ಇಲ್ಲೆಲ್ಲ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಫಿಸಿಕಲ್ ಕ್ವಾಂಟಿಟಿ ಸಿಗ್ನಲ್ಸ್ಗಳು ಅದನ್ನು ಮೊದಲು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಬೇಕು. ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದರೆ ವೋಲ್ಟೇಜ್ ಮತ್ತು ಕರೆಂಟು ರಿಲೇಷನಲ್ಲಿರುತ್ತೆ. ಸೊ ಅದನ್ನು ಕನ್ವರ್ಷನ್ ಮಾಡೋಕ್ಕೆ ನಾವು ಸೆನ್ಸರ್ ಯೂಸ್ ಮಾಡ್ಕೋತೀವಿ. ಸೆನ್ಸರ್ ಅಂದರೆ ಟ್ರಾನ್ಸ್ಡ್ಯೂಸರ್ ಅಂತ ಕೂಡ ಕರೀತಾರೆ. ಸೊ ಈ ಸೆನ್ಸರು ಎಲ್ಲ ಫಿಸಿಕಲ್ ಕ್ವಾಂಟಿಟಿನ ಅನಲಾಗ್ ಕ್ವಾಂಟಿಟಿಗೆ ಕನ್ವರ್ಟ್ ಮಾಡುತ್ತೆ ವೆರಿ ಫಸ್ಟ್ಲಿ. ಸೊ ನಮಗೆ ಅದು ಈ ಅನಲಾಗ್ ಕ್ವಾಂಟಿಟಿ ಅಂದರೆ ವೋಲ್ಟೇಜ್ ಮತ್ತು ಅಥವಾ ಕರೆಂಟ್ ಇರುತ್ತಲ್ಲ, ಅನಲಾಗ್ ಕ್ವಾಂಟಿಟಿನ ನಾವೇನು ಮಾಡಬೇಕು ಅಂದರೆ ಕನ್ವರ್ಟರ್ನ ಯೂಸ್ ಮಾಡ್ಕೊಂಡು ನಾವು ಕನ್ವರ್ಷನ್ ಮಾಡ್ಕೋಬೇಕು. ಯಾಕೆಂದರೆ ಇವಾಗ ಸೊ ಫಿಸಿಕಲ್ ಕ್ವಾಂಟಿಟಿ ಏನೇನು ಕ್ವಾಂಟಿಟಿಗಳಿದ್ದಾವೆ ಅದನ್ನೆಲ್ಲ ಫಸ್ಟು ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ, ಸೊ ಅನಲಾಗ್ ಸಿಗ್ನಲ್ನ ತಗೊಂಡು ನಾನು ಡಿಜಿಟಲ್ ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದು ಸ್ಟೆಪ್ಸ್. ಓಕೆ, ಇವಾಗ ನನಗೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ನ ಯೂಸ್ ಮಾಡ್ಕೊಳ್ಳೋಣ. ನಾವು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರಲ್ಲಿ ಯೂಸ್ ಮಾಡಿಕೊಂಡು ಸೊ ಅವಾಗ ಡಿಜಿಟಲ್ ಕನ್ವರ್ಷನ್ ಆಗುತ್ತೆ. ಆವಾಗ ಕಂಪ್ಯೂಟರಲ್ಲಿ ಕನ್ವರ್ಟೆಡ್ ಡೇಟಾನ ನಾವು ಪ್ರೋಸೆಸ್ ಮಾಡ್ಬೋದು, ಅಂದರೆ ಡಿಜಿಟಲ್ ಡೇಟಾನ ಪ್ರೋಸೆಸ್ ಮಾಡ್ಬೋದು. ಓಕೆ, ಸೊ ದ ಎ ಡಿ ಸಿನಲ್ಲಿ ಸೊ ಮೇನ್ ಥಿಂಗ್ ಅಂದರೆ ಏನಂತಂದರೆ, ಸೊ ದ ಎ ಡಿ ಸಿ ಇಸ್ ನಥಿಂಗ್ ಬಟ್ ಇಟ್ಸ್ ರಿಲೇಟೆಡ್ with the bits ಅಲ್ವಾ, ನಂಬರ್ ಆಫ್ ಬಿಟ್ಸ್, n ಬಿಟ್ಸ್. ಸೊ ಇದು ರೆಸಲ್ಯೂಷನ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಎಷ್ಟು ಬಿಟ್ಟು ಅದು ಕನ್ವರ್ಷನ್ ಆಯಿತು ಅಂತ. ಸೊ n ಬಿಟ್ ರೆಸಲ್ಯೂಷನ್. ಸೊ n ಬಿಟ್ ಅಂತಂದರೆ ನನಗೆ 8, 10, 12 ಸೊ ಅಪ್ ಟು 24 ಬಿಟ್ಸ್ವರೆಗೆ ಇರುತ್ತೆ. ಸೊ ಹೈಯರ್ ನಂಬರ್ ಆಫ್ ರೆಸಲ್ಯೂಷನ್ ಯಾವಾಗ ಸಿಗುತ್ತೆ ಅಂತ ಅಂದರೆ, ಸೊ ಯಾವಾಗ ಸ್ಮಾಲರ್ ಸ್ಟೆಪ್ ಸೈಜ್ ಇರುತ್ತೆ ಆವಾಗ ಸಿಗುತ್ತೆ ನನಗೆ. ಸೊ ಸ್ಟೆಪ್ ಸೈಜ್ ಅಂತಂದರೆ, ದ ಕಾನ್ಸೆಪ್ಟ್ ಆಫ್ ಸ್ಟೆಪ್ ಸೈಜ್ ಅಂತಂದರೆ, ಸೊ ವೇರ್ ದ ಸ್ಟೆಪ್ ಸೈಜ್ ಏನು ಹೇಳುತ್ತೆ ಅಂತ ಅಂದರೆ, ಸೊ ಎಷ್ಟು ಪ್ರಿಸೈಸಾಗಿ ಸೊ ನಮ್ಮದು ಎ ಡಿ ಸಿ ಅದು ಕನ್ವರ್ಷನ್ನ ಮಾಡುತ್ತೆ. ಓಕೆ, ಸೊ ವೇರ್ ದ ಸ್ಟೆಪ್ ಸೈಜ್ ಇಸ್ ದ ಸ್ಮಾಲೆಸ್ಟ್ ಚೇಂಜ್. ಸೊ ಎಷ್ಟು ಸ್ಮಾಲೆಸ್ಟ್ ಚೇಂಜ್ನ ಅದು ನೋಟಿಸ್ ಮಾಡುತ್ತಲ್ಲ, ಸೊ ಎ ಡಿ ಸಿ ಅದನ್ನು ಸ್ಟೆಪ್ ಸೈಜ್ ಅಂತ ಕರಿತೀವಿ. ಸೊ ಸ್ಟೆಪ್ ಸೈಜು ಸೊ ಜಾಸ್ತಿ ರೆಸಲ್ಯೂಷನ್ ಬೇಕು ಅಂತಂದರೆ ನನಗೆ ಸೊ ಸ್ಮಾಲರ್ ಸ್ಟೆಪ್ ಸೈಜು ಇರಬೇಕು. ದ ಕನ್ಸ್ಟೆಂಟು ಜಾಸ್ತಿ ರೆಸಲ್ಯೂಷನ್ ಬೇಕು ಅಂತಂದರೆ, ರೆಸಲ್ಯೂಷನ್ ಅಂದರೆ ಕನ್ವರ್ಷನ್ನು ಎಷ್ಟು ಬಿಟ್ಟು ಕನ್ವರ್ಷನ್ ಆಯಿತು. ಸೊ ಅದು ಬೇಸ್ಡ್ ಆನ್ ಸ್ಟೆಪ್ ಸೈಜ್ ಬೇಸ್ಡ್ ಆಗಿರುತ್ತೆ. ಸೊ ಹೈಯರ್ ರೆಸಲ್ಯೂಷನ್ ಬೇಕು ಅಂತಂದರೆ ಸ್ಮಾಲರ್ ಸ್ಟೆಪ್ ಸೈಜ್ ಇರಬೇಕು. ಇದು ಕ್ರೈಟೀರಿಯಾ, ಇದು ಕನ್ಸ್ಟ್ರೆಂಟ್, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ನನಗೆ ಸೊ ಇದನ್ನು ಅನಲಾಗ್ ಟು ಡಿಜಿಟಲ್ ಕನ್ವರ್ಟ್ ಮಾಡೋಕ್ಕೆ ಸ್ಪೆಸಿಫಿಕ್ ಚಿಪ್ಪು ADC 0804 ಚಿಪ್ಪನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ಪ್ಯಾರಲಲ್ ADC. ನಾನು ಅವಾಗಲೇ ಹೇಳ್ದಂಗೆ ಸೊ 2 ADC ಇದೆ, ಸೀರಿಯಲ್ ADC ಮತ್ತು ಪ್ಯಾರಲಲ್ ADC. ಮೊದಲು ಪ್ಯಾರಲಲ್ ADCನ ಡಿಸ್ಕಷನ್ ಮಾಡಿ ಆಮೇಲೆ ಸೀರಿಯಲ್ ADC ಹೋಗೋಣ. ಓಕೆ, ಸೊ ADC 0804 IC ಇದು ಪ್ಯಾರಲಲ್ ADC IC. ಓಕೆ, ಸೊ ICನಲ್ಲಿ ಏನಾಗುತ್ತೆ ಅಂತಂದರೆ, ಇದು ವೋಲ್ಟೇಜ್ ಲೆವೆಲ್ಸು ಪ್ಲಸ್ 5 ವೋಲ್ಟೇಜು. ಸೊ ಅದರ ರೆಸಲ್ಯೂಷನು 8 ಬಿಟ್. ಸೊ ಅದು 8 ಬಿಟ್, ಅದಕ್ಕೋಸ್ಕರ ಅದನ್ನು 0804 ಅಂತ ಅಂದರೆ 8 ಬಿಟ್. ಸೊ 8 ಬಿಟ್ IC ಆ್ಯಕ್ಚುಲಿ. ಸೊ 8 ಬಿಟ್ ಪ್ಯಾರಲಲ್ ADC. ಸೊ ಇದರಲ್ಲಿ ಏನೇನು ಪಿನ್ಸ್ಗಳಿದ್ದಾವೆ, ಸೊ ಪಿನ್ಸ್ಗಳನ್ನೆಲ್ಲ ಡಿಸ್ಕ್ರಿಪ್ಷನ್ ಡೀಟೇಲಾಗಿ ಹೇಳ್ಕೊಂಡು ಹೋಗಿದ್ದಾನೆ. ಸೊ CS ಅಂದರೆ ಚಿಪ್ ಸೆಲೆಕ್ಟ್ ಪಿನ್ನು. ಸೊ ಅದು ಆ್ಯಕ್ಟಿವ್ ಲೋ ಪಿನ್ನು ಇರಬೇಕು, ಯಾವಾಗಲೂ ಆ್ಯಕ್ಟಿವ್ ಲೋ ಇರಬೇಕು. ಆಕ್ಟಿವೇಟ್ ಆಗಬೇಕು ಅಂದರೆ ಆ ಪರ್ಟಿಕ್ಯುಲರ್ ಚಿಪ್ಪು ADC 0804 ಚಿಪ್ಪು. ಸೊ ನೆಕ್ಸ್ಟ್ ರೀಡ್ ಸಿಗ್ನಲ್. ಸೊ ರೀಡ್ ಸಿಗ್ನಲ್ ಆ್ಯಕ್ಟಿವ್ ಲೋ ಸಿಗ್ನಲ್ ಇರುತ್ತೆ. ಸೊ ಆ್ಯಕ್ಟಿವ್ ಲೋ ಸಿಗ್ನಲ್, ರೀಡ್ ಸಿಗ್ನಲ್ ಅಂತಂದರೆ ಸೊ ಕನ್ವರ್ಷನ್ ಆದಮೇಲೆ ಸೊ ನಾವು ಈ ರೀಡ್ ಸಿಗ್ನಲ್ನ ಯೂಸ್ ಮಾಡ್ತೀವಿ ಸೊ ಕನ್ವರ್ಟೆಡ್ ಡೇಟಾನ ತೊಗೊಳಕ್ಕೆ.
ಓಕೆ, ಸೊ ನೆಕ್ಸ್ಟ್ ರೈಟ್ ಸಿಗ್ನಲ್. ಸೊ ರೈಟ್ ಸಿಗ್ನಲ್ಗೆ ಬಂದರೆ, ಸೊ ರೈಟ್ ಸಿಗ್ನಲ್ ಏನಂತಂದರೆ ಇಟ್ಸ್ ಆಲ್ಸೋ ಆ್ಯಕ್ಟಿವ್ ಲೋ ಇನ್ಪುಟ್ ಸಿಗ್ನಲ್. ಸೊ ಇದನ್ನು ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂದರೆ ಡೇಟಾ ಕನ್ವರ್ಷನನ್ನು ಸ್ಟಾರ್ಟ್ ಮಾಡೋಕ್ಕೆ, ಯಾವ ಚಿಪ್ ADC 0804 ಚಿಪ್ಪಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಕ್ ಆರ್ ಎರಡು ಕ್ಲಾಕ್ ರಿಲೇಟೆಡ್ ಪಿನ್ಗಳಿದ್ದಾವೆ. ಸಾರಿ, ನಾನು ಎಲ್ಲ ಸಿಗ್ನಲ್ ಅಂತ ಹೇಳಿದೆ. ಸೊ CS ಪಿನ್ನು, ರೀಡ್ ಪಿನ್ನು ಮತ್ತು ರೈಟ್ ಪಿನ್. ಓಕೆ, ಕ್ಲಾಕ್ ಇನ್ ಮತ್ತು ಕ್ಲಾಕ್ ಆರ್ ಎರಡು ಕೂಡ ಏನು ಅದು ಕ್ಲಾಕ್ ರಿಲೇಟೆಡ್ ಆಪ್ರೇಷನ್ನು. ಸೊ ಈ ಎರಡು ಪಿನ್ಸನ್ನು ನಾವು ಎಕ್ಸ್ಟರ್ನಲ್ ಕ್ಲಾಕ್ ಸೋರ್ಸನ್ನು ಯೂಸ್ ಮಾಡೋಕ್ಕೆ ಅಥವಾ ಇಂಟರ್ನಲ್ ಕ್ಲಾಕ್ ಸೋರ್ಸನ್ನು ಯೂಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಈ ಪಿನ್ಸನ್ನು. ಸೊ ಬಟ್ ನಮಗೆ ADCನಲ್ಲಿ ಇಂಟರ್ನಲ್ ಕ್ಲಾಕೇ ಇದೆ. ಸೊ ADC 0804 ಇದೆಯಲ್ಲ, ಈ ಪರ್ಟಿಕ್ಯುಲರ್ ಪಿನ್ನಲ್ಲಿ ಸೊ ಇಂಟರ್ನಲ್ಲಿ ಕ್ಲಾಕ್ ಜನ್ರೇಷನ್ ಆಗುತ್ತೆ. ಸೊ ಸೆಲ್ಫ್ ಕ್ಲಾಕಿಂಗ್ ಅಂತ ಕರಿತೀವಿ ಅದನ್ನು. ಸೊ ಅದನ್ನು ನಾವು ಈ ಎರಡು ಪಿನ್ಸನ್ನು ಯೂಸ್ ಮಾಡಿಕೊಂಡು ಸೊ ಅದನ್ನು ಕ್ಲಾಕನ್ನು ನಾವು ತಗೋತೀವಿ. ಸೊ ಅದ್ರದ್ದು ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ ಅಂತ ಅಂದರೆ, ಸೊ 100 ಮೈಕ್ರೋಸೆಕೆಂಡ್ಸಲ್ಲಿ ಸೊ ನಮ್ಗೆ ಅಷ್ಟರಲ್ಲಿ ನಮಗೆ ಡೇಟಾ ಕನ್ವರ್ಷನು ಆಗುತ್ತೆ. ಸೊ ಇದೆಲ್ಲ ಫ್ರೀಕ್ವೆನ್ಸಿ ಇಕ್ವೇಷನ್ ಹಾಕೊಂಡ್ರೆ ರಿಲೇಟೆಡ್ಡು ಇದೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ, ಸೊ ಅದನ್ನು ನಾವು ಈ ಎಲ್ಲ ಕ್ಯಾಲ್ಕುಲೇಷನ್ಸು ಸೊ ನಮಗೆ ಈ ಫಿಗರಲ್ಲಿ ಸಿಗ್ತಾ ಇದೆ. ಸೊ ದಿಸ್ ಫಿಗರ್ ಈಸ್ ADC ಚಿಪ್ಪಿಂದು ಫಿಗರ್ ಇದು. ಸೊ ADC ಯಾವ ಥರ ಏನೆಲ್ಲ ಅದು ಇನ್ಬಿಲ್ಟ್ ಏನೆಲ್ಲ ಪಿನ್ಸ್ಗಳಿದ್ದಾವೆ ಆ್ಯಂಡ್ ಆ ಥರ ಅದೆಲ್ಲ. ಓಕೆ, ಸೊ ಕಂಟಿನ್ಯೂ ಮಾಡ್ತೀನಿ, ಮತ್ತು ಅದನ್ನ ಹೇಳ್ತೀನಿ ಇವಾಗ. ಸೊ ಹೆಂಗಿದೆ ಅಂತ. ಸೊ ನೆಕ್ಸ್ಟ್ ಪಿನ್ನು INTR ಪಿನ್ನು. ಸೊ INTR ಪಿನ್ ಅಂತಂದರೆ ಇದು ಔಟ್ಪುಟ್ ಪಿನ್ನು. ಸೊ ಒಂದ್ಸಲ ಇದು INTR ಪಿನ್ನು ಇದು ಆ್ಯಕ್ಟಿವ್ ಲೋ ಪಿನ್ ಇದು. ಸೊ ಇದು ಯಾವಾಗ ಇದು ಪಿನ್ನು ಹೈಯಲ್ಲಿರುತ್ತೆ, ಯಾವಾಗಲೂ ಇನಿಷಿಯಲಿ ಹೈಯಲ್ಲಿರುತ್ತೆ. ಸೊ ಕನ್ವರ್ಷನ್ ಆದಮೇಲೆ ಇದು ಲೋಗ್ ಹೋಗುತ್ತೆ. ಸೊ ಲೋಗ್ ಹೋದ್ಮೇಲೆ ಏನಾಗುತ್ತೆ, ಅದು ಕನ್ವರ್ಷನ್ ಆಯಿತು ಅಂತ. ಸೊ ಕನ್ವರ್ಷನ್ ಆದಮೇಲೆ ಇದು ಆ್ಯಕ್ಟಿವ್ ಲೋ ಪಿನ್, ಇದು ಯಾವಾಗ ಹೈ ಪಿನ್ ಇದ್ದಿದ್ದು ಲೋ ಪಿನ್ ಆದಾಗ, ಆ್ಯಕ್ಟಿವ್ ಲೋ ಆದಾಗ ಸೊ ಕನ್ವರ್ಷನ್ ಆಗಿರುತ್ತೆ. ಸೊ ಕನ್ವರ್ಷನ್ ಆದಮೇಲೆ ಅದು CS ಪಿನ್ ಇರುತ್ತಲ್ಲ, ಸೊ ಫಸ್ಟ್ ಪಿನ್ನು. ಸೊ CS ಪಿನ್ನನ್ನು ನಾವು 0 ಮಾಡಿಕೊಂಡು RD ಪಿನ್ ಇತ್ತಲ್ಲ, RD ಪಿನ್ನಿಗೆ ನಾವು RD ಪಿನ್ನಿಗೆ ಹೇಳಬೇಕು. ಸೊ ದಟ್ RD ಪಿನ್ ಔಟ್ಪುಟ್ಟನ್ನು ತಗೊಳುತ್ತೆ. ಓಕೆ, ಸೊ ಇದಿಷ್ಟು INTR ಪಿನ್ಗೆ, ಇಂಟರಪ್ಟ್ ಪಿನ್ಗೆ. ಸೊ ನೆಕ್ಸ್ಟ್ ಪಾಸಿಟಿವ್ ವೋಲ್ಟೇಜು, ನೆಗೆಟಿವ್ ವೋಲ್ಟೇಜು. ಸೊ Vin ಪ್ಲಸ್ಸು, Vin ಮೈನಸ್ಸು. ಓಕೆ, ಸೊ ಇಲ್ಲಿ ಇಷ್ಟೊಳಗೆ ಪಿನ್ಸ್ ಎಲ್ಲ ಹೇಳಿದ್ವಲ್ಲ, ಸೊ ಆ ಪಿನ್ಸನ್ನು ಈ ಡಯಾಗ್ರಾಮಲ್ಲಿ ಹಾಕಿದ್ದಾರೆ. ಸೊ ಅದು ಕ್ಲಾಕ್ ಆರ್ ಮತ್ತು ಕ್ಲಾಕ್ ಇನ್ ಎರಡೂ ಕೂಡ ಸೊ ರೆಸಿಸ್ಟರ್ ಮತ್ತು ಕೆಪಾಸಿಟ್ರಲ್ಲಿ ವ್ಯಾಲ್ಯೂಸ್ನ ಸೊ ಇಂಟರ್ನಲ್ಲಿ ಕ್ಲಾಕ್ ಜನ್ರೇಷನ್ ಆಗಿರ್ತಲ್ಲ ಅದನ್ನು ತಗೊಳ್ಳೋಕ್ಕೆ, ಸೊ ಇದನ್ನೆಲ್ಲ ಆಪ್ರೇಷನನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಗ್ರೌಂಡ್ ಪಿನ್ ಇದೆ. ಸೊ ಇದು 8 ಬಿಟ್ ಪ್ಯಾರಲಲ್ IC ಅಂತ ಹೇಳಿದ್ನಲ್ಲ. ಸೊ ಕನ್ವರ್ಷನು D0 to D7 8 ಬಿಟ್ಸು 8 ಬಿಟ್ ಪ್ಯಾರಲಲ್ ಆಗಿ ಕನ್ವರ್ಷನ್ ಆಗಿ ಡೇಟಾ ಬರೋದು. ಸೊ ನೆಕ್ಸ್ಟ್ ಅದಕ್ಕೆ ಇನ್ನೇನು ಸೊ ವಿ ರೆಫರೆನ್ಸ್ ವೋಲ್ಟೇಜ್ ಬೈ 2 ಅಂದರೆ ನನಗೆ ವೋಲ್ಟೇಜ್ ಇಲ್ಲಿ +5 ವೋಲ್ಟೇಜ್ ಇದೆಯಲ್ಲ, ಅದಕ್ಕಿಂತ ಕಡಿಮೆ ಬೇಕು ಅಂತಂದರೆ ನನಗೆ ಸೊ ವಿ ರೆಫರೆನ್ಸ್ ಬೈ 2 ವೋಲ್ಟೇಜ್ ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಪ್ಲಸ್ ವೋಲ್ಟೇಜು, VN ಪ್ಲಸ್ ಮತ್ತು ಮೈನಸ್ ವೋಲ್ಟೇಜು. ಸೊ ನೆಕ್ಸ್ಟ್ RD ಸಿಗ್ನಲ್ಲು, ಚಿಪ್ ಸೆಲೆಕ್ಟ್ ಸಿಗ್ನಲ್ಲು, ಸೊ ರೈಟ್ ಸಿಗ್ನಲ್ಲು, ಐ ಮೀನ್ ಸಿಗ್ನಲ್ ಅಲ್ಲ ಪಿನ್ಸ್. ಓಕೆ, ಸಿಗ್ನಲ್ ಅಂತ ಕೂಡ ಕರಿಬೋದು ನೀವು. ಓಕೆ, ನೆಕ್ಸ್ಟ್ INTR ಪಿನ್ಸ್. ಸೊ ಇದನ್ನೆಲ್ಲ ಈ ಥರ ಫಾರ್ಮ್ಯಾಟಲ್ಲಿ ಅವರು ಸೊ ಈ ಥರ ದಿಸ್ ಹೌ ದ ಸೆಲ್ಫ್ ಟೆಸ್ಟ್ ಮೋಡಲ್ಲಿ, ಐ ಮೀನ್ ರನ್ನಿಂಗ್ ಮೋಡಲ್ಲಿ ಸೊ ಈ ಥರ ಕನೆಕ್ಷನ್ ಇರುತ್ತೆ ಅಂತ. ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪೇಜ್. ಸೊ ಇದನ್ನೆಲ್ಲ ವಾಪಸ್ ಅದನ್ನ ಹೇಳಿದ್ದಾನೆ. ಸೊ ಇಲ್ಲಿ ಈ ಟೇಬಲಲ್ಲಿ ಏನು ಹೇಳ್ತಿದ್ದಾನೆ ಅಂತ ಅಂದರೆ, ಸೊ ರೆಫರೆನ್ಸ್ ವೋಲ್ಟೇಜು 0 to 5 ವೋಲ್ಟೇಜ್ ಇದೆಯಲ್ಲ, ಸೊ ಅದಕ್ಕಿಂತ ನನಗೆ ಕಡಿಮೆ ವೋಲ್ಟೇಜ್ ಬೇಕು ಅಂತಂದರೆ ಸೊ ನೆಕ್ಸ್ಟ್ ವಿ ರೆಫರೆನ್ಸ್ ಬೈ 2 ಮಾಡ್ಕೊಂಡಾಗ ಸೊ ಈ ರೇಂಜ್ ಒಳಗಡೆ ಸೊ ನಾನು 0 to 5 ವೋಲ್ಟೇಜ್ ಅಂದರೆ ನಾಟ್ ಕನೆಕ್ಟೆಡ್. ಸೊ ನೆಕ್ಸ್ಟ್ 0 to 4 ಅಂತಂದರೆ ಬೈ 2 ಮಾಡಿದ್ರೆ 2 ಆಗುತ್ತೆ, 0 to ಬೈ 2 ಮಾಡಿದ್ರೆ 1.5. ಸೊ ಅದರ ಸ್ಟೆಪ್ ಸೈಜ್ ಎಷ್ಟಾಗುತ್ತೆ ಅಂದರೆ ಸೊ ಸಿನ್ಸ್ ಇಟ್ಸ್ 8 ಬಿಟ್ ಪ್ಯಾರಲಲ್ IC, ಸೊ ಎವ್ರಿಥಿಂಗ್ ಮಸ್ಟ್ ಬಿ ಡಿವೈಡೆಡ್ ಬೈ 256. ಇಲ್ಲಿ 255 ಅಂತ ಬರ್ತಿದ್ದಾನೆ, 256 ಇದು. ಸೊ ಸ್ಟೆಪ್ ಸೈಜ್ ಬೇಕು ಅಂತಾರೆ ನಮಗೆ, ವಿ ಶುಡ್ ಬಿ ಡಿವೈಡ್ ದ ರೇಂಜ್ ಆಫ್ ವೋಲ್ಟೇಜ್ ಬೈ ದ ಮ್ಯಾಕ್ಸಿಮಮ್ ದಿಸ್ ಥಿಂಗ್ ಒನ್. ಓಕೆ, ಸೊ ಅವಾಗ ನನಗೆ ಪರ್ಟಿಕ್ಯುಲರ್ ಸ್ಟೆಪ್ ಸೈಜಸ್ ಸಿಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಸ್ಟೆಪ್ ಸೈಜ್ಗೆ ರಿಲೇಟ್ ಆಗಿ ಸೊ ಇಲ್ಲಿ ಫಸ್ಟ್ ಪೇಜಲ್ಲಿ ಈಗ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಸೊ ADC ಚಿಪ್ಪನ್ನು ಅದ್ರ ಪಿನ್ಸ್ ಎಲ್ಲ ಡಿಸ್ಕಷನ್ ಮಾಡಿದ್ವಲ್ಲ, ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ADC ಡಿವೈಸ್ ಇಂಟ್ರೊಡಕ್ಷನ್ ಪಾರ್ಟ್ಗೆ ಸೊ ನಂಬರ್ ಆಫ್ ಬಿಟ್ಸ್ ಮತ್ತು ಸ್ಟೆಪ್ ಸೈಜು ರಿಲೇಷನ್ ಹೇಳಿದ್ದಾರೆ. ಸೊ ಬಿಡ್ ನಂಬರ್ ಜಾಸ್ತಿ ಆಗ್ತಿದ್ದಂಗೆ ಸೊ ಸ್ಟೆಪ್ ಸೈಜ್ ಇಸ್ ನಥಿಂಗ್ ಬಟ್ 2/n. ಓಕೆ, ಸೊ ಸ್ಟೆಪ್ ಸೈಜ್ ಇಸ್ ನಥಿಂಗ್ ಬಟ್ 2/n. ಸೊ ಸ್ಟೆಪ್ ಸೈಜ್ ನಂಬರ್ ಆಫ್ ಬಿಟ್ಸ್ ಜಾಸ್ತಿ ಆಗ್ತಿದ್ದಂಗೆ ಸೊ ನನಗೆ ಸ್ಟೆಪ್ ಸೈಜ್ ಕ್ಯಾಲ್ಕುಲೇಷನ್ನು
So based on maximum voltage ಎಷ್ಟಿದೆ, so divided by so this particular steps. Okay, so ಪ್ರತಿಯೊಂದು voltage the voltage will be divided by the number of bits. Okay, the number of bits we will be getting the step size actually. So ಜಾಸ್ತಿ ನಂಬರ್ ಆಫ್ ಬಿಟ್ಸ್ ಇದ್ದಂಗೆ ಸೊ ನನಗೆ ಸ್ಟೆಪ್ ಸೈಜು ಕಡಿಮೆ ಆಗುತ್ತೆ. ಅಂದರೆ ಸೊ ಜಾಸ್ತಿ ರೆಸಲ್ಯೂಷನ್ ಜಾಸ್ತಿ ಇದ್ದರೆ ಸ್ಟೆಪ್ ಸೈಜು ಕಡಿಮೆ ಇರುತ್ತೆ. ಸೊ ದಟ್ಸ್ ದ ಮೀನಿಂಗ್ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಈ ಪೇಜಿಗೆ ಬಂದೆ. Okay, so next let's go to the discussion, pin discussion. So the VCC ಇದೆ, so +5 voltage. So next V reference voltage ಅವಾಗ ಹೇಳಿದ್ನಲ್ಲ, ಸೊ 5 voltageಗಿಂತ ಕಡಿಮೆ ಬೇಕು ಅಂತಂದರೆ V reference by 2 voltage ಯೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ D0 to D7 ಬಿಟ್ಟು ಅದೆಲ್ಲ ಔಟ್ಪುಟ್ ಬಿಟ್ಸು. ಸೊ ಔಟ್ಪುಟ್ ಬಿಟ್ಟನ್ನು ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ D out is equal to so V in divided by step size. ಓಕೆ, ಸೊ ಅದು ಫಾರ್ಮುಲಾ ಹಾಕೊಂಡು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದಾನೆ. ಸೊ ಕ್ಯಾಲ್ಕುಲೇಷನ್ ಮಾಡಿ ನೋಡಿ ನೀವು. ಓಕೆ, ನೆಕ್ಸ್ಟು ಅನಲಾಗ್ ಗ್ರೌಂಡ್, ಡಿಜಿಟಲ್ ಗ್ರೌಂಡ್. ಇಲ್ಲಿ ಪಿನ್ಸ್ಗಳಿದ್ವಲ್ಲ, ಸೊ ಅನಲಾಗ್ ಡಿ ಗ್ರೌಂಡು, ಎ ಗ್ರೌಂಡು, ಅನಲಾಗ್ ಗ್ರೌಂಡು, ಡಿಜಿಟಲ್ ಗ್ರೌಂಡು. ಸೊ ರೆಸ್ಪೆಕ್ಟಿವ್ ಪಿನ್ಸು ಅದನ್ನು ಫಂಕ್ಷನ್ ಹೇಳಿದ್ದಾನೆ. ಸೊ ಗೊತ್ತು ನಿಮಗೆ ಅನಲಾಗ್ ಗ್ರೌಂಡು, ಡಿಜಿಟಲ್ ಗ್ರೌಂಡ್ ಅಂದರೆ. ಸೊ ವಿತ್ ರೆಸ್ಪೆಕ್ಟು ಅನಲಾಗ್ ಮತ್ತು ಡಿಜಿಟಲ್ ಗ್ರೌಂಡ್ ಹಾಕಿದ್ದಾನೆ ಅಷ್ಟೇ. ಓಕೆ, ಸೊ ನೆಕ್ಸ್ಟು ಇದನ್ನೆಲ್ಲ ಆಪ್ರೇಷನ್ಸು ಯಾವ ಥರ ಇದು ಆಪ್ರೇಷನ್ ಆಗುತ್ತೆ, ಸೊ ಯಾವ ಥರ ಔಟ್ಪುಟ್ಟು ನಮಗೆ ಬರುತ್ತೆ. ಸೊ ಡಿಜಿಟಲ್ ಔಟ್ಪುಟ್ಟು ಹೆಂಗೆ ಬರುತ್ತೆ ಅನಲಾಗ್ ಔಟ್ಪುಟ್ಟಿಂದ, ಅನಲಾಗ್ ಇನ್ಪುಟ್ಟಿಂದ. ಓಕೆ, ಸೊ ದ ಫಾಲೋವಿಂಗ್ ಸ್ಟೆಪ್ಸ್ ಮಸ್ಟ್ ಬಿ ಫಾಲೋಡ್ ಫಾರ್ ದ ಡೇಟಾ ಕನ್ವರ್ಷನ್ ಬೈ ದಿಸ್ ಪರ್ಟಿಕ್ಯುಲರ್ ಚಿಪ್. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ, ಸೊ ವೆರಿ ಫಸ್ಟ್ಲಿ ದ ಸಿ ಎಸ್ನ ನಾವು 0 ಮಾಡಬೇಕು, ಸಿನ್ಸ್ ಇಟ್ ಇಸ್ ದ ಆ್ಯಕ್ಟಿವ್ ಲೋ ಸಿಗ್ನಲ್. ಸೊ 0 ಮಾಡಿಬಿಟ್ಟು ನಾವು ಸಿ ಎಸ್ ಪಿನ್ನನ್ನು 0 ಮಾಡಿಬಿಟ್ಟು ಸೊ ರೈಟ್ ಪಿನ್ನಿಗೆ ಹೇಳಬೇಕು. ಸೊ ರೈಟ್ ಪಿನ್ನನ್ನು ಸ್ಟಾರ್ಟ್ ಮಾಡಬೇಕು. ಇಟ್ ಇಸ್ ಆಲ್ಸೋ ಆ್ಯಕ್ಟಿವ್ ಲೋ ಪಿನ್. ಸೊ ಅದನ್ನು ಆ್ಯಕ್ಟಿವ್ ಲೋ ಇಂದ ಲೋ ಟು ಹೈ ಟ್ರಾನ್ಸಿಷನ್ ಮಾಡಿದಾಗ ಸೊ ಕನ್ವರ್ಷನ್ನು ಸ್ಟಾರ್ಟ್ ಆಗುತ್ತೆ. ಸೊ ಕನ್ವರ್ಷನ್ ಸ್ಟಾರ್ಟ್ ಆದಮೇಲೆ ನಾವು ಕನ್ವರ್ಷನ್ ಮುಗೀತಾ ಅಂತ ನೋಡಬೇಕು ಥ್ರೂ ದ ಪಿನ್ INTR ಪಿನ್. ಅದು ಯಾವಾಗಲೂ ಹೇಳಿದ್ನಲ್ಲ ಪಿನ್ ಡಿಸ್ಕ್ರಿಪ್ಷನಲ್ಲಿ. ಸೊ INTR ಪಿನ್ ಇಸ್ ದ ಮಾನಿಟರಿಂಗ್ ಪಿನ್. ಸೊ ದಟ್ ಹೆಲ್ಪ್ಸ್ ಅಸ್ ಟು ನೋ ವೆದರ್ ದ ಕನ್ವರ್ಷನ್ ಹ್ಯಾಸ್ ಬಿನ್ ಡನ್ ಆರ್ ವಾಟ್ ಅಂತ. ಓಕೆ, ಸೊ INTR ಪಿನ್ನನ್ನು ಮಾನಿಟರ್ ಮಾಡ್ತೀವಿ. ಸೊ ಮಾನಿಟರ್ ಮಾಡಿದ್ಮೇಲೆ ಸೊ INTR ಪಿನ್ನು ಆ್ಯಕ್ಟಿವ್ ಹೈ ಪಿನ್ನು. ಸೊ ಆ್ಯಕ್ಟಿವ್ ಹೈಯಿಂದ ಲೋ ಆದಾಗ ನನಗೆ ಕನ್ವರ್ಷನ್ ಆಗಿರುತ್ತೆ ಅಂತ ಅರ್ಥ. ಸೊ ಕನ್ವರ್ಷನ್ ಆದಮೇಲೆ ನಾನು ಏನು ಮಾಡಬೇಕು, ಡೇಟಾ ತೊಗೋಬೇಕು. ಸೊ ಡೇಟಾನ ತಗೊಳ್ಳೋಕ್ಕೆ ಸೊ ಒನ್ಸ್ ಅಗೇನ್ ನಾನು ಸಿ ಎಸ್ ಪಿನ್ನನ್ನು 0 ಮಾಡಬೇಕು. ಅಂದರೆ ಅದನ್ನ ನೋಡಬೇಕು ವೆದರ್ ಇಟ್ಸ್ 0 ಅಂತ. 0 ಮಾಡಬೇಕು ಅದನ್ನು. ಸೊ ಅದು 0 ಸಿ ಎಸ್ ಪಿನ್ನನ್ನು ಚಿಪ್ ಸೆಲೆಕ್ಟ್ ಯಾವಾಗ 0 ಇರುತ್ತೆ ಆವಾಗ ಮಾತ್ರ ನನಗೆ ಏನೇ ಫಂಕ್ಷನ್ ಮಾಡೋಕ್ಕೆ, ಚಿಪ್ ಒಳಗಡೆಯಿಂದ ಏನೇ ಫಂಕ್ಷನ್ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಪ್ರತಿ ಸಲ ಸೊ ಸಿ ಎಸ್ ಪಿನ್ನನ್ನು ರೈಟ್ ಮಾಡಬೇಕಾದ್ರೆ 0 ಮಾಡಲೇಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು, ರೈಟ್ ಮಾಡ್ತಾ ಇದ್ದೀವಿ ಡೇಟಾನ ಚಿಪ್ಗೆ. ಸೊ ರೈಟ್ ಮಾಡಿದ ದ ಕನ್ವರ್ಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕನ್ವರ್ಷನ್ ಆದಮೇಲೆ INTR ಪಿನ್ನನ್ನು ಇಟ್ಕೊಂಡು ಸೊ ಕನ್ವರ್ಷನ್ ಆಯ್ತಾ ಅಂತ ನೋಡ್ತಾ ಇದ್ದೀವಿ. ಸೊ ಕನ್ವರ್ಷನ್ ಆದಮೇಲೆ ಸೊ ನನಗೆ ಅದನ್ನು ಕನ್ವರ್ಷನ್ ಆಗಿರೋ ಡೇಟಾನ ನಾನು RD ಪಿನ್ನಿಂದ ತೊಗೋಬೇಕು. ಸೊ ಓಕೆ, ಇದಿಷ್ಟು ಸ್ಟೆಪ್ಸ್ಗಳು. ಈ ಸ್ಟೆಪ್ಪನ್ನ ಸೊ ನೆಕ್ಸ್ಟ್ ಪೇಜಲ್ಲಿ ಅವನು ಡಯಾಗ್ರಾಮಲ್ಲಿ ಬರೆದಿದ್ದಾನೆ. ಸೊ ಡಯಾಗ್ರಾಮಲ್ಲಿ ನಾನು ಹಂಗೆ ನಂಬರ್ಗಳು ಹಾಕೊಂಡು ಹೋಗಿ ಹಂಗೆ ಹೇಳ್ತೀನಿ ನಿಮಗೆ. ಸೊ ದ ವೆರಿ ಫಸ್ಟ್ಲಿ ದ ಚಿಪ್ ಸೆಲೆಕ್ಟ್ ನನಗೆ ಸೊ 0 ಇರಬೇಕು. ಚಿಪ್ ಸೆಲೆಕ್ಟ್ 0 ಇದ್ದಾಗ ಮಾತ್ರ ನನಗೆ ಸೊ ಎಲ್ಲ ಆಪ್ರೇಷನನ್ನು ಚಿಪ್ಪಲ್ಲಿ ಮಾಡೋಕ್ಕೆ ಸಾಧ್ಯ. ಓಕೆ, ಸೊ ದ ಫಸ್ಟ್ ಸ್ಟೆಪ್ಪು ರೀಡ್ ಬಾರ್. ಸೊ ರೀಡ್ ಬಾರ್ ಇಟ್ಸ್ ಆ್ಯಕ್ಟಿವ್ ಲೋ. ಓಕೆ, ಸೊ ರೀಡ್ ಬಾರ್ ಅದಕ್ಕೋಸ್ಕರ. ಸೊ ರೀಡ್ ಬಾರು ಲೋ ಟು ಹೈಯಿಂದ ಟ್ರಾನ್ಸಿಷನ್ ಆದಾಗ ಸೊ ನನಗೇನಾಗುತ್ತೆ ಕನ್ವರ್ಷನ್ ಸ್ಟಾರ್ಟ್ ಆಯಿತು. ಸೊ ಕನ್ವರ್ಷನ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪಲ್ಲಿ ಕನ್ವರ್ಷನ್ ಸ್ಟಾರ್ಟ್ ಆದಮೇಲೆ INTRನ ಮಾನಿಟರ್ ಮಾಡ್ಕೊಂಡು ಬರಬೇಕು ನಾನು. ಸೊ INTR ಆ್ಯಕ್ಟಿವ್ ಹೈ ಪಿನ್ನು ಕನ್ವರ್ಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಕನ್ವರ್ಷನ್ ಸ್ಟಾರ್ಟ್ ಆಗಿ ಸೊ ಕನ್ವರ್ಷನ್ ಮುಗಿದ ಮೇಲೆ ಅದು ಲೋಗೆ ಟ್ರಾನ್ಸಿಷನ್ ಆಗುತ್ತೆ. ಓಕೆ, ಹೈ ಟು ಲೋ ಟ್ರಾನ್ಸಿಷನ್ ಆಗುತ್ತೆ. ಯಾವಾಗ ಹೈ ಟು ಲೋ ಟ್ರಾನ್ಸಿಷನ್ ಆದಾಗ ಕನ್ವರ್ಷನ್ ಎಂಡ್ ಆಯಿತು ಅಂತ. ಸೊ ಕನ್ವರ್ಷನ್ ಎಂಡ್ ಆದಮೇಲೆ ನನಗೆ ಡೇಟಾ ಅವೈಲೇಬಲ್ ಇರುತ್ತೆ. ಸೊ ಡೇಟಾ ಅವೈಲೇಬಲ್ ಇರೋದನ್ನು ನಾನು ಸೊ ರೀಡ್ ಪಿನ್ನಿಂದ ತೊಗೋಬೇಕು. ಸೊ ಇಟ್ಸ್ ಆ್ಯಕ್ಟಿವ್ ಲೋ ಪಿನ್. ಸೊ ಆ್ಯಕ್ಟಿವ್ ಲೋ ಪಿನ್ ಯಾವಾಗ ಲೋ ಆಗುತ್ತೆ ಅಂತಂದರೆ ಆ್ಯಕ್ಟಿವ್ RD ಪಿನ್ನಿಂದ ಯಾವಾಗ ಡೇಟಾ ತೊಗೋಬೋದು ಅಂತಂದರೆ ಒನ್ಸ್ಗೆ ನಾನು ಚಿಪ್ ಸೆಲೆಕ್ಟನ್ನು 0 ಆಗಿದೆ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದು ಸೊ INTR ಪಿನ್ ನಂಬರ್ ಸ್ಟೆಪ್ ನಂಬರ್ 2 ಅಂತ ನಾನು ಬರೆದಿದ್ದೀನಿ. ಇದು ಯಾವಾಗ ಕನ್ವರ್ಷನ್ ಎಂಡ್ ಆಗುತ್ತೋ ಸೊ ಕನ್ವರ್ಷನ್ ಎಂಡ್ ಆದಾಗ ನನಗೆ ಚಿಪ್ ಸೆಲೆಕ್ಟ್ ಸ್ಟೆಪ್ ನಂಬರ್ ನೆಕ್ಸ್ಟ್ ಸ್ಟೆಪ್ ಆಗುತ್ತೆ, ಸ್ಟೆಪ್ ನಂಬರ್ 3 ಇದು. ಸೊ ಯಾವಾಗ CS 0 ಆದಾಗ ಆವಾಗ ಸ್ಟೆಪ್ 4ಅಲ್ಲಿ ನನಗೆ ಸೊ RD ಅದೇ ಅಟ್ ದ ಸೇಮ್ ಟೈಮ್ ಇಲ್ಲಿ ಎಲ್ಲಿ 0 ಬಂತಲ್ಲ CS ಇಲ್ಲಿ 0 ಮಾಡಿದ್ವಲ್ಲ ಸೊ ಅವಾಗ ಇದು ಹೈ ಟು ಲೋ ಟ್ರಾನ್ಸಿಷನ್ ಆಗುತ್ತೆ. ಬಿಕಾಸ್ ಇಟ್ಸ್ ಆ್ಯಕ್ಟಿವ್ ಲೋ. ಸೊ ಆ್ಯಕ್ಟಿವ್ ಲೋ ಸಿಗ್ನಲ್ RD ಸಿಗ್ನಲ್. ಸೊ ಇಲ್ಲಿ ಚಿಪ್ ಸೆಲೆಕ್ಟ್ 0 ಆದಾಗ ಇಲ್ಲೂ ಕೂಡ ಹೈ ಟು ಲೋ ಟ್ರಾನ್ಸಿಷನ್ ಆಗಿ ಸೊ ಅವಾಗ ನನಗೆ ಡೇಟಾ ಅವೈಲಬಿಲಿಟಿ ಇರುತ್ತೆ. ಸೊ ಆ ಡೇಟಾ ಅವೈಲಬಿಲಿಟಿ ಇರೋದು ನಾನು ಸ್ಟೆಪ್ ನಂಬರ್ 5 ಅಂತ ಬರೆದಿದ್ದೀನಿ. ಸೊ D0 to D7 ಎಲ್ಲ 8 ಬಿಟ್ ಡೇಟಾ ಸೊ ಪ್ಯಾರಲಲ್ ಆಗಿ ಇಲ್ಲಿ ಇದೇ ಪಾಯಿಂಟಲ್ಲಿ ಸೊ ಯಾವಾಗ RD ಹೈ ಟು ಲೋ ಟ್ರಾನ್ಸಿಷನ್ ಆಯ್ತಲ್ಲ ಅದೇ ಪಾಯಿಂಟಲ್ಲಿ ನನಗೆ ಸೊ ಔಟ್ಪುಟ್ ಡೇಟಾ ಸೊ D0 to D7 ಅವೈಲಬಿಲಿಟಿ ಇರುತ್ತೆ. ಓಕೆ, ಸೊ ಇದು ಫಿಗರ್ದು ಟೈಮಿಂಗ್ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ.
ಸೊ ನೆಕ್ಸ್ಟು ಓಕೆ ಕನೆಕ್ಷನ್. ಸೊ ದ ಕನೆಕ್ಷನ್ ಹೇಳಿದ್ದಾನೆ ಇದು. ಸೊ ಈ ಕನೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಹೆಂಗೆ ಬರೋದು ಅಂತ ಹೇಳಿದ್ದಾರೆ. ಸೊ ದ ಪ್ರೋಗ್ರಾಮ್ ಇಷ್ಟೊತ್ತು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಲ್ಲ ಈ ಕಾನ್ಸೆಪ್ಟಲ್ಲಿ. ಸೊ ಈ ಕಾನ್ಸೆಪ್ಟಲ್ಲಿ ಪ್ರೋಗ್ರಾಮನ್ನು ಹೆಂಗೆ ಬರೋಕೆ, ಪ್ರೋಗ್ರಾಮಿಂಗ್ ದ ದಿಸ್ ಪರ್ಟಿಕ್ಯುಲರ್ ಶಿಪ್ ಇನ್ ಅಸೆಂಬ್ಲಿ. ಸೊ ಅಲ್ಲಿ ಪ್ರೋಗ್ರಾಮಿಂಗ್ ಬರ್ತಿದ್ದಾರೆ. ಸೊ ಪ್ರೋಗ್ರಾಮ್ ಅದನ್ನು ಅಸೆಂಬ್ಲಿಯಲ್ಲಿ ಮತ್ತು ಸಿ ಎಲ್ ಎರಡರಲ್ಲೂ ಕೂಡ ಪ್ರೋಗ್ರಾಮ್ ಬರ್ತಿದ್ದಾರೆ. ಸೊ ಯು ಕ್ಯಾನ್ ಗೋ ಟು ದ ಪ್ರೋಗ್ರಾಮ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಇದನ್ನು 8051ಗೆ ಕನೆಕ್ಷನ್ ಮಾಡಿದ್ರೆ ಸೊ ಯಾವ ಥರ ಕನೆಕ್ಷನ್ ಮಾಡ್ಬೋದು ಅಂತ. ಸೊ 8051 ಕನೆಕ್ಷನ್ ಮಾಡಿದ್ರೆ, ಸೊ ಇದು 8051 IC. ಸೊ ಇದು ನಮ್ಮದು ADC IC. ಸೊ ಇನ್ಪುಟ್ ಪಿನ್ನು ಸೊ ಇನ್ಪುಟ್ ಪಿನ್ನು RD ಪಿನ್ನು. ಸೊ ರೈಟ್ ಬಾರ್ ಪಿನ್ ಇನ್ಪುಟ್ ಪಿನ್ನು. ಸೊ ನೆಕ್ಸ್ಟ್ D0 to D7 ಔಟ್ಪುಟ್ ಪಿನ್ಸ್ ಫ್ರಮ್ ದ ADC ಟು 8051. ಸೊ ನೆಕ್ಸ್ಟ್ INTR ಆಲ್ಸೋ ಔಟ್ಪುಟ್ ಪಿನ್. ಓಕೆ, ಔಟ್ಪುಟ್ ಪಿನ್ ಆ್ಯಕ್ಟಿವ್ ಲೋ ಪಿನ್, ಔಟ್ಪುಟ್ ಪಿನ್ನು INTR ಇಂದ ಸೊ 8051ಗೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಕ್ ಇನ್ನು ಅದನ್ನು ರೆಸಿಸ್ಟರ್ ಕೆಪಾಸಿಟರ್ಗೆ ಹಾಕಿ ಸೊ ಟೈಮ್ ಮಾಡಿ ಅದನ್ನು ಕ್ಲಾಕನ್ನು ಇಲ್ಲಿಂದನೇ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ VCC ಪ್ಲಸ್ ವೋಲ್ಟೇಜು. ಸೊ ವಿ ರೆಫರೆನ್ಸ್ ವೋಲ್ಟೇಜು, ವಿ ರೆಫರೆನ್ಸ್ ಬೈ 2 ವೋಲ್ಟೇಜು. ಸೊ ನೆಕ್ಸ್ಟು ವಿ ಇನ್ನು ಪ್ಲಸ್ ವೋಲ್ಟೇಜು ಮೈನಸ್ ವೋಲ್ಟೇಜು. ಸೊ ನೆಕ್ಸ್ಟು ಅನಲಾಗ್ ಗ್ರೌಂಡು. ಸೊ ಚಿಪ್ ಸೆಲೆಕ್ಟು ಮತ್ತು ಇವೆಲ್ಲ ಕಾಮನ್ ಆಗಿ 0 ಆಗಿರಬೇಕು. CS ಗ್ರೌಂಡು ಮತ್ತು ಅನಲಾಗ್ ಗ್ರೌಂಡು, AG ಗ್ರೌಂಡು ಎಲ್ಲ ಕಾಮನ್ ಆಗಿ ವಿತ್ ರೆಸ್ಪೆಕ್ಟ್ ಟು ವಿ ಇನ್ ನೆಗೆಟಿವ್ ಎಲ್ಲ ಕಾಮನ್ ಆಗಿ ಗ್ರೌಂಡ್ ಆಗಿರಬೇಕು. ಸೊ ನೆಕ್ಸ್ಟ್ ಇದು ಪ್ಲಸ್ ವೋಲ್ಟೇಜನ್ನು ಸೊ ಪ್ಲಸ್ ಪಾಟಿಗೆ ವೇರಿ ಮಾಡೋಕ್ಕೆ ಕನೆಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಕನೆಕ್ಷನ್ಸು 8051 ಜೊತೆಗೆ ನಮ್ಮದು ADCನ ಹೆಂಗೆ ಕನೆಕ್ಷನ್ ಮಾಡ್ಬೋದು. ಸೊ ದಟ್ ಇಟ್ ಇಸ್ ಪಾಸಿಬಲ್ ಫಾರ್ ಅಸ್ ಟು ಗೆಟ್ ದ ಕನ್ವರ್ಟೆಡ್ ಡೇಟಾ. ಇಲ್ಲಿಂದ ಕನ್ವರ್ಟೆಡ್ ಡೇಟಾನ 8051ಗೆ ಹೆಂಗೆ ತೊಗೊಳ್ಳೋದು ಅಂತ. ಓಕೆ, ಸೊ ಇದಿಷ್ಟು ಕನೆಕ್ಷನ್ಸ್. ಸೊ ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಪೇಜಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ಅದು ADC 0808 ಮತ್ತು ADC 0809. ಸೊ ಇದು 8 ಚಾನಲ್ಸ್ ಚಿಪ್ ಇದು. ಸೊ ನಾವು ಇವಾಗ ಈಗ ನೋಡಿದ್ವಲ್ಲ ಅದು 1 ಚಾನಲ್ ಚಿಪ್. ಸೊ 1 ಚಾನಲ್ ಅಂತಂದರೆ ನನಗೆ ಸೊ ಅಲ್ಲಿ ಕಾಂಬಿನೇಷನ್ಸ್ ಇರಲ್ಲ, ಒಂದೇ ಒಂದು ಚಾನಲ್ ಇತ್ತಲ್ಲಿ. ಇದು ADC 0804 ನೋಡಿದ್ವಲ್ಲ, ಇವಾಗ ಅದು ಒಂದೇ ಚಾನಲು. ಈಗ ಇದು ನೋಡ್ತಿರೋದು 0808 ಅಥವಾ 0809 ಎರಡೂ ಒಂದೇ. ಸೊ ಇದು 8 ಚಾನಲು. ಸೊ 8 ಚಾನಲ್ ಅಂತಂದರೆ ಸೊ ಹೆಂಗೆ ಅಂದರೆ ಕಾಂಬಿನೇಷನ್ಸ್ ಇರುತ್ತೆ. ನನಗೆ ಇನ್ಪುಟ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಕಾಂಬಿನೇಷನ್ಸ್ ಇರುತ್ತೆ. ಸೊ ಕಾಂಬಿನೇಷನ್ಸ್ ಇದ್ದಾಗ ಯಾವ ಥರ ಅಂತ ಕಾನ್ಸೆಪ್ಟ್ ಇದು. ಸೊ ಇಲ್ಲಿ ನನಗೆ ಸೊ ಇಟ್ ಇಸ್ ದ ರೆಫರೆನ್ಸ್ ವೋಲ್ಟೇಜ್ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ರೆಫರೆನ್ಸ್ ವೋಲ್ಟೇಜು ಪಾಸಿಟಿವ್ ಮತ್ತು ನೆಗೆಟಿವ್ ವೋಲ್ಟೇಜ್ನ ರೆಫರೆನ್ಸ್ ವೋಲ್ಟೇಜ್ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ರೆಫರೆನ್ಸ್ ವೋಲ್ಟೇಜ್ ನನಗೆ 5 ವೋಲ್ಟೇಜ್ ಇರುತ್ತೆ. ಸೊ ಯಾವಾಗ 5 ವೋಲ್ಟೇಜ್ ಇದ್ದಾಗ ಸೊ ಅದರದ್ದು ಸ್ಟೆಪ್ ಸೈಜ್ ಎಷ್ಟಾಗುತ್ತೆ ಅಂತಂದರೆ 19.53 ಮಿಲಿ ವೋಲ್ಟ್ ಇರುತ್ತೆ. ಓಕೆ, ಸೊ ಅಲ್ಲಿಗೆ ನಾನು ಟು ಗೆಟ್ ದ ಟೋಟಲ್ 10 ಮಿಲಿ ವೋಲ್ಟ್ ಸ್ಟೆಪ್ ಸೈಜ್ನ ನಾನು ತೊಗೋಬೇಕು ಅಂತಂದರೆ ಸೊ ನನಗೆ ರೆಫರೆನ್ಸ್ ವೋಲ್ಟೇಜು 2.56 ಮತ್ತು ಗ್ರೌಂಡ್ ವೋಲ್ಟೇಜ್ ಇರಬೇಕು. ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಆ್ಯಕ್ಚುಲಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಯಾವುದೆಲ್ಲ ಅಡಿಷ್ನಲ್ ಪಿನ್ ಯೂಸ್ ಮಾಡ್ಕೊತಾ ಇದ್ದಾನೆ ಇಲ್ಲಿ ADC 0808ಗೆ ಒಂದು ALE ಪಿನ್ನು, ಅಡ್ರೆಸ್ / ಎನೇಬಲ್ ಪಿನ್ನು. ಅದನ್ನು ನಾವು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಥ್ರೂ ದ 3 ಲೈನ್ಸ್ ABC ಅಡ್ರೆಸ್ ಲೈನ್ಸನ್ನ ಯಾವುದರಿಂದ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದರಿಂದ ಸೆಲೆಕ್ಟ್ ಮಾಡ್ಕೋತೀವಿ ಅಂತಂದರೆ ಕಾಂಬಿನೇಷನ್ಸ್ 3 ಕಾಂಬಿನೇಷನ್ಸ್ನ IN0 ಇಂದ IN7 ಅಂದರೆ ಇನ್ಪುಟ್ 0 ಇಂದ ಇನ್ಪುಟ್ 7. ಸೊ 3 ಲೈನ್ಸ್ ಅಂದರೆ 8 ಕಾಂಬಿನೇಷನ್ಸು. ಸೊ ವಿತ್ ದ ALE ಪಿನ್, ಅಡ್ರೆಸ್ / ಎನೇಬಲ್ ಪಿನ್ನು. ಸೊ ಯಾವಾಗ ಅಡ್ರೆಸ್ / ಎನೇಬಲ್ ಪಿನ್ನನ್ನು ನಾವು ಈ ಅಡ್ರೆಸ್ಸನ್ನು ABC ಅಡ್ರೆಸ್ಸನ್ನು ಫಾರ್ಮೇಷನ್ ಮಾಡಿ ಸೊ ಈ 8 ಕಾಂಬಿನೇಷನ್ಸ್ನ ತಗೋತೀವಿ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಇಟ್ ಆ್ಯಕ್ಚುಲಿ. ಸೊ ನೆಕ್ಸ್ಟು ಇನ್ನೊಂದು ಪಿನ್ ಇದೆ SC ಪಿನ್, ಸ್ಟಾರ್ಟ್ ಆಫ್ ಕನ್ವರ್ಷನ್ SC ಪಿನ್ನು. ಸೊ ಸ್ಟಾರ್ಟ್ ಆಫ್ ಕನ್ವರ್ಷನ್ನು ಈ ಪರ್ಟಿಕ್ಯುಲರ್ ICನಲ್ಲಿ ಇಟ್ಸ್ ಸಿಮಿಲರ್ ಟು ದ ರೈಟ್ ಪಿನ್ 0804ಅಲ್ಲಿ. ಓಕೆ, ಸೊ ನೆಕ್ಸ್ಟು EOC ಪಿನ್ ಇದೆ. ಸೊ ಆ್ಯಂಡ್ ಇನ್ನೊಂದು ಯಾವುದಿದೆ OE. ಸೊ EOC ಅಂದರೆ ಎಂಡ್ ಆಫ್ ಕನ್ವರ್ಷನ್, OE ಅಂದರೆ ಔಟ್ಪುಟ್ ಎನೇಬಲ್. ಇವೆರಡೂ ಕೂಡ ಸೊ INTRಗೆ ಮತ್ತು ರೀಡ್ಗೆ. ಸೊ INTR ಅಂತಂದರೆ EOC ಅಂತಂದರೆ ಎಂಡ್ ಆಫ್ ಕನ್ವರ್ಷನು. ಎಂಡ್ ಆಫ್ ಕನ್ವರ್ಷನು INTRಗೆ ಹೆಂಗೆ ಈಕ್ವಲ್ ಅಂತಂದರೆ ಸೊ INTR ಪಿನ್ ಏನು ಮಾಡ್ತಂದ್ರೆ ಏನಕ್ಕೆ ಯೂಸ್ ಮಾಡ್ಕೊಂಡ್ವಿ ನಾವು, ಕನ್ವರ್ಷನ್ ಆಯ್ತಾ ಅಂತ ನೋಡೋಕ್ಕೆ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡ್ವಿ. ಅದೇ ಥರ ಇಲ್ಲಿ EOC ಕೂಡ ಅದೇ ಜಾಬನ್ನು ಪರ್ಫಾರ್ಮ್ ಮಾಡುತ್ತೆ. ಸೊ ನೆಕ್ಸ್ಟು OE ಔಟ್ಪುಟ್ ಎನೇಬಲ್ ಪಿನ್ನು RD ಪಿನ್ನಿಗೆ ಈಕ್ವಲ್. OE ಅಂದರೆ ಔಟ್ಪುಟ್ ಎನೇಬಲ್. ಕನ್ವರ್ಷನ್ ಆದಮೇಲೆ ನಾವು OE ಪಿನ್ನನ್ನು ಯೂಸ್ ಮಾಡ್ತೀವಿ, ಸಿಮಿಲರ್ ಟು RD ಪಿನ್ ಈಗ ಪ್ರೀವಿಯಸ್ ಯೂಸ್ ಮಾಡಿದ್ವಲ್ಲ ಆ ಥರ. ಸೊ ಇದನ್ನೆಲ್ಲ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಇದು ಡಯಾಗ್ರಾಮ್ ಹಾಕಿದ್ದಾನೆ. ಸೊ ADC 0808 ಡಯಾಗ್ರಾಮ್ ಹಾಕಿದ್ದಾನೆ. ಸೊ ನನಗೆ 3 ಸೆಲೆಕ್ಷನ್ ಲೈನ್ಸ್ ಇದೆ, ಅಡ್ರೆಸ್ ಲೈನ್ಸು ABC. ಸೊ ಅದನ್ನು ವಿತ್ ರಿಲೇಟೆಡು ಅಡ್ರೆಸ್ / ಎನೇಬಲ್ ನಾವು ಇನ್ಪುಟ್ ಆಗಿ ಕೊಡ್ತೀವಿ. ಸೊ ಇನ್ಪುಟ್ ಆಗಿ
ಕೊಡ್ತೀವಿ. ಸೊ ನೆಕ್ಸ್ಟ್ ಅದು ಕಾಂಬಿನೇಷನ್ಸ್ನ ಏಟ್ ಚಾನಲ್ಸ್ ಇದೆಯಲ್ಲ ಅದ್ರ ಕಾಂಬಿನೇಷನ್ಸ್ ನಾವು IN0 ಒಂದು IN7 ಕಾಂಬಿನೇಷನ್ಸು. ಸೊ ರೆಫರೆನ್ಸ್ ವೋಲ್ಟೇಜು ಪ್ಲಸ್ ನೆಗೆಟಿವ್. ಸೊ ಇದೆಲ್ಲ ಕ್ಲಾಕು VCC ಗ್ರೌಂಡು. ಸೊ ನೆಕ್ಸ್ಟ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕನ್ವರ್ಷನ್ ಆದಮೇಲೆ ಸೊ ನಾನು ಕನ್ವರ್ಷನ್ ಆದಮೇಲೆ ಸೊ ನಾನು INTR ಸೊ EOC ಮತ್ತು OE ಸಿಗ್ನಲ್ನ ನಾನು ಪಿನ್ ಸಿಗ್ನಲ್ ಅಥವಾ ಪಿನ್ನನ್ನು ನಾನು ಮಾನಿಟರ್ ಮಾಡಬೇಕು. ಇಟ್ಸ್ ಸಿಮಿಲರ್ ಟು INTR ಮತ್ತು RDC ಅಂತ ಬರ್ದಿದ್ದೀನಲ್ಲ ಅಷ್ಟೇ. ಸೊ ಫೈನಲಿ ನನಗೆ ಸೊ ಡೇಟಾ ಅವೈಲಬಿಲಿಟಿ ಇರುತ್ತೆ. ಸೊ D0 ಇಂದ D7 ಸೊ ಅದು ಜನರಲ್ ಡಯಾಗ್ರಾಮ್ ಹಾಕಿದ್ದಾನೆ. ಓಕೆ, ಸೊ ಸಿನ್ಸ್ ಇಟ್ ಇಸ್ ದ 8 ಚಾನಲ್ IC ಅಲ್ವಾ. ಸೊ 8 ಚಾನಲ್ ಅಂತಂದರೆ ಸೊ ನನಗೆ ಕಾಂಬಿನೇಷನ್ಸ್ ಇರೋದು IN0 ಇಂದ IN7 ಸೊ ಥ್ರೂ ದ ABC 3 ಕಾಂಬಿನೇಷನ್ಸ್ ABC ಕಾಂಬಿನೇಷನ್ ಬರೆದಿದ್ದಾನೆ. ಚಾನಲ್ ಸೆಲೆಕ್ಷನ್ ಹೆಂಗಾಗುತ್ತೆ ಅಂತ ಬರೆದಿದ್ದಾನೆ. ಸೊ ಈ ಚಾನಲ್ ಸೊ ಇದು ಯಾವ ಥರ ಫಂಕ್ಷನ್ ಆಗುತ್ತೆ ಅಂತ ಈ ಪರ್ಟಿಕ್ಯುಲರ್ ಪಿನ್ ADC 0808 ಅಥವಾ 0809. ಸೊ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಸೆಲೆಕ್ಟ್ ದ ಅಡ್ರೆಸ್ ಲೈನ್ಸ್. ABC ಅಡ್ರೆಸ್ ಲೈನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಅಡ್ರೆಸ್ ಲೈನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಅದಕ್ಕೆ ಆ ಅಡ್ರೆಸ್ಗೆ ಅದು ALE ಪಿನ್ ಲ್ಯಾಚ್ ಆಗಬೇಕು. ಓಕೆ, ಸೊ ALE ಪಿನ್ ಲ್ಯಾಚ್ ಆಗಬೇಕು. ಇಟ್ಸ್ ಲೋ ಟು ಹೈ ಟ್ರಾನ್ಸಿಷನ್ ಪಲ್ಸಲ್ಲಿ ಅದು ಅಡ್ರೆಸ್ಗೆ ಲ್ಯಾಚ್ ಆಗುತ್ತೆ. ಸೊ ಲ್ಯಾಚ್ ಆದಮೇಲೆ ಕನ್ವರ್ಷನ್ನ ಸ್ಟಾರ್ಟ್ ಮಾಡಬೇಕು. SC ಪಲ್ಸನ್ನು ಯೂಸ್ ಮಾಡ್ಕೊಂಡು SC ಸಿಗ್ನಲ್ ಯೂಸ್ ಮಾಡ್ಕೊಂಡು SC ಪಿನ್ ಯೂಸ್ ಮಾಡಿಕೊಂಡು ಕನ್ವರ್ಷನ್ ಸ್ಟಾರ್ಟ್ ಆದಮೇಲೆ ಸೊ EOC ಪಿನ್ನ ಮಾನಿಟರ್ ಅಥವಾ ಆ ಸಿಗ್ನಲ್ ನಾನು ಮಾನಿಟರ್ ಮಾಡ್ತಾ ಇರಬೇಕು. ವೆದರ್ ದ ಕನ್ವರ್ಷನ್ ಆಯಿತಾ ಏನು ಅಂತ ಮಾನಿಟರ್ ಮಾಡ್ತಾ ಇರಬೇಕು. ಇಟ್ ಇಸ್ ಸಿಮಿಲರ್ ಟು INTR ಪಿನ್ ಅಂತ ಹೇಳ್ತಿದ್ದಾನೆ ಇಲ್ಲಿ ವಾಪಸ್ಸು. ಸೊ ನೆಕ್ಸ್ಟ್ ಕನ್ವರ್ಷನ್ ಆದಮೇಲೆ ನಾನು ಡೇಟಾ ಅವೈಲಬಿಲಿಟಿ ಇರುತ್ತೆ, ನನಗೆ ಅವೈಲಬಲ್ ಇರುತ್ತೆ. ಎಲ್ಲಿ OE ಪಿನ್ನಲ್ಲಿ ಇರುತ್ತೆ. ಸೊ OE ಪಿನ್ ಇಟ್ಸ್ ಈಕ್ವಲೆಂಟ್ ಟು RD ಪಿನ್ ಅಂತ ಹೇಳ್ತಿದ್ದಾನೆ. ಸೊ ಸಿಮಿಲರ್ ಅಲ್ಲಿ ADC 0804 ಸಿಮಿಲರ್ ಫಂಕ್ಷನ್ಸು ಅಲ್ಲಿ ನೇಮ್ಸ್ಗಳು ಚೇಂಜ್ ಇದಾವೆ ಅಷ್ಟೇ. ಅಲ್ಲಿ ಸೊ ರೈಟ್ಗೆ SC ಹಾಕೊಂಡಿದ್ದಾನೆ, INTRಗೆ OEC ಹಾಕೊಂಡಿದ್ದಾನೆ. ಸೊ ನೆಕ್ಸ್ಟ್ ರೀಡ್ಗೆ OE ಹಾಕೊಂಡಿದ್ದಾನೆ ಅಷ್ಟೇ. ಓಕೆ, ಸೊ ಅದು ಸ್ಟೆಪ್ಸ್. ಸೊ ಯಾವ ಥರ ಪ್ರೋಗ್ರಾಮ್ ಮಾಡೋದು ಅಂತ ಈ ICನ. ಓಕೆ, ಸೊ ನೆಕ್ಸ್ಟ್ ಅದಕ್ಕೆ ರಿಲೆವೆಂಟಾಗಿ ಸೊ ಕ್ಲಾಕ್ ಟೈಮಿಂಗ್ ಡಯಾಗ್ರಾಮ್ ಹಾಕಿದ್ದಾನೆ. ಸೊ ಟೈಮಿಂಗ್ ಡಯಾಗ್ರಾಮಲ್ಲಿ ವಾಪಸ್ಸು ಸೊ ಟೈಮಿಂಗ್ ಡಯಾಗ್ರಾಮಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಸೊ ವೆರಿ ಫಸ್ಟ್ ಏನಾಗುತ್ತೆ, ನನಗೆ ಅಡ್ರೆಸ್ನ ಸೆಲೆಕ್ಷನ್ ಮಾಡ್ಕೋಬೇಕು. ನಾನು ABC ಲೈನ್ಸನ್ನು ಯೂಸ್ ಮಾಡಿಕೊಂಡು ಅಡ್ರೆಸ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಯಾವ ಕಾಂಬಿನೇಷನು ಯಾವ ಕಾಂಬಿನೇಷನ್ ಯಾವ ಅಡ್ರೆಸ್ ಅಂತ ಅದು ALE ಪಿನ್ನಿಗೆ ಲ್ಯಾಚ್ ಆಗುತ್ತೆ ಆ ಪರ್ಟಿಕ್ಯುಲರ್ ಅಡ್ರೆಸ್ಸು. ಸೊ ಲ್ಯಾಚ್ ಆದಾಗ ಏನಾಗುತ್ತೆ, ಸೊ ಸ್ಟಾರ್ಟ್ ಆಫ್ ದ ಕನ್ವರ್ಷನ್ನ ಸ್ಟಾರ್ಟ್ ಮಾಡ್ತೀವಿ. WR ಅಂದರೆ SC. ಸೊ ಕನ್ವರ್ಷನ್ ಸ್ಟಾರ್ಟ್ ಆದಮೇಲೆ ಸೊ ದಟ್ಸ್ ಸೆಕೆಂಡ್ ಪ್ರಾಸೆಸ್. ನೆಕ್ಸ್ಟ್ ಥರ್ಡ್ ಪ್ರಾಸೆಸಲ್ಲಿ ಸೊ ವಿ ಹ್ಯಾವ್ ಟು ಕೀಪ್ ಮಾನಿಟರ್ ದ EOC. ಸೊ EOC ಅಂದರೆ ಎಂಡ್ ಆಫ್ ಕನ್ವರ್ಷನ್ ಆಯಿತಾ ಅಂತ ನಾವು ಮಾನಿಟರ್ ಮಾಡ್ತೀವಿ. ಆ್ಯಕ್ಟಿವ್ ಹೈ ಸಿಗ್ನಲು. ಸೊ ಯಾವಾಗ ಇದು ಆ್ಯಕ್ಟಿವ್ ಲೋಗ್ ಹೋಗುತ್ತೆ ಸೊ ಅವಾಗ ಕನ್ವರ್ಷನ್ ಆಗಿರುತ್ತೆ ಅಂತ. ಸೊ ಯಾವಾಗ ಇದು ಕನ್ವರ್ಷನ್ ಆಗಿರುತ್ತೆ ಸೊ ಅವಾಗ ನನಗೆ ಡೇಟಾ ಅವೈಲಬಿಲಿಟಿ ಇರುತ್ತೆ. ಓಕೆ, ಸೊ ಡೇಟಾ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಫೋರ್ತ್ ಪಿನ್ನಲ್ಲಿ ಫೋರ್ತ್ ಸ್ಟೆಪ್ಪಲ್ಲಿ. ಸೊ ಒನ್ಸ್ ಡೇಟಾ ಅವೈಲಬಿಲಿಟಿ ಸೊ ಯಾವಾಗ ಅಂದರೆ ಸೊ ಡೇಟಾ ಕನ್ವರ್ಷನ್ ಆದಮೇಲೆ ಸೊ ವಾಪಸ್ ಇಟ್ಸ್ ಆ್ಯಕ್ಟಿವ್ ಹೈ ಸಿಗ್ನಲು ಕನ್ವರ್ಷನ್ ಆದಮೇಲೆ ಹೈಗೆ ಹೋಗುತ್ತೆ ಅದು. ಸೊ ಆವಾಗ ನನಗೆ ಡೇಟಾ ಅವೈಲಬಿಲಿಟಿ ಇರುತ್ತೆ. ಸೊ ಡೇಟಾ ಯಾವಾಗ ಅವೈಲಬಿಲಿಟಿ ಇರುತ್ತೆ ಸೊ ಅದು ರೀಡ್ ಪಿನ್ನಲ್ಲಿ ಅಥವಾ OE ಔಟ್ಪುಟ್ ಎನೇಬಲ್ ಪಿನ್ನಲ್ಲಿ ಇರುತ್ತೆ. ಸೊ ಔಟ್ಪುಟ್ ಎನೇಬಲ್ ಪಿನ್ ಆವಾಗ ನನಗೆ ಹೈ ಆಗುತ್ತೆ. ಸೊ ಔಟ್ಪುಟ್ ಯಾವಾಗ OE ಪಿನ್ ಯಾವಾಗ ಹೈ ಆಗುತ್ತೆ ಅವಾಗ ನನಗೆ ಡೇಟಾ ಅವೈಲಬಿಲಿಟಿ ಇರುತ್ತೆ. ಸೊ OE ಪಿನ್ನು ಸೊ D0 ಟು D7 ಪಿನ್ ಔಟ್ಪುಟ್ ಬಿಟ್ಸ್ಗೆ ಈಕ್ವಾಲಿಟಿ. ಓಕೆ, ಸೊ ದಿಸ್ ದ ಇಲ್ಲಿ ಸ್ಟೆಪ್ಸನ್ನು ಹೇಳಿದ್ರಲ್ಲ, ಸೊ ಯಾವ ಥರ ಪ್ರೋಗ್ರಾಮ್ ಮಾಡೋದು ಅಂತ ಅದನ್ನ ಇಲ್ಲಿ ಟೈಮಿಂಗ್ ಡಯಾಗ್ರಾಮಲ್ಲಿ ಹಾಕಿದ್ದಾನೆ. ಓಕೆ, ಸೊ ಇದು ಪ್ರೋಗ್ರಾಮ್ ಮಾಡೋದು. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಇದು ಕನೆಕ್ಷನ್ ಇದೆ. ಓಕೆ, ಸೊ ಈ ಕನೆಕ್ಷನ್ ಅಂತಂದರೆ ಸೊ ಲೆಟ್ ಮಿ ಗೋ ಟು ದ ಪ್ರೀವಿಯಸ್ ಪೇಜ್. ಓಕೆ, ಸೊ ಇಲ್ಲಿ ನಾನು ADC 0804 ನಾನು ವರ್ಕಿಂಗ್ ಹೇಳಿದ್ನಲ್ಲ. ಸೊ ಈ ವರ್ಕಿಂಗು ಕ್ಲಾಕ್ ಸಿಗ್ನಲ್ಸ್ನ ಕ್ಲಾಕ್ ಸಿಗ್ನಲನ್ನು ಸೊ ಅದರಿಂದನೇ ತಗೊಂಡಾಗ ಯಾವುದರಿಂದ ಅಂದರೆ ADC 0804ಇಂದನೇ ತಗೊಂಡಾಗ ಸೊ ನನಗೆ ಈ ಕನೆಕ್ಷನ್ಸು ಯಾವಾಗ ಕ್ಲಾಕ್ ಸಿಗ್ನಲನ್ನು ADC 0804 ಅಲ್ಲಿಂದನೇ ತಗೊಂಡಾಗ ಸೊ ಥ್ರೂ ಕ್ಲಾಕ್ R ಮತ್ತು ಕ್ಲಾಕ್ ಇನ್ ಇವೆರಡು ಪಿನ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿಂದನೇ ತಗೊಂಡಾಗ ಸೊ ಇದು ಕನೆಕ್ಷನ್ ಬಿಟ್ವೀನ್ 851 ಆ್ಯಂಡ್ ADC 0804. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ. ಸೊ ಲೆಟ್ ಸಪೋಸ್ ನನಗೆ ADC
ಕ್ಲಾಕನ್ನು 8051 ತಗೊಂಡಾಗ ಏನಾಗುತ್ತೆ ಅಂತ. ಓಕೆ, ಸೊ ಅದಕ್ಕೆ ನಾನು ಈ ಫಿಗರ್ ಹೇಳೋದು ಮರ್ತುಬಿಟ್ಟಿದೆ ಆ್ಯಕ್ಚುಲಿ, ಅದಕ್ಕೋಸ್ಕರ ಹಿಂದೆ ಬಂದೆ. ಸೊ ರಿಲೇಟೆಡ್ ಟು ADC 0804 ಡಿಸ್ಕಷನಿಗೆ ಬಂದಿದ್ದೀನಿ ಇವಾಗ. ಸೊ ಇಲ್ಲೇನಾಗುತ್ತೆ ಅಂದರೆ ADC ಇದೆ ಮತ್ತು 8051 ಇದೆ. ಸೊ 8051 ನನಗೆ ಕ್ಲಾಕ್ ಬರೋದು ನನಗೆ ಸೊ ಕ್ರಿಸ್ಟಲ್ ಫ್ರೀಕ್ವೆನ್ಸಿಯಿಂದ. ಸೊ ಈ ಕ್ರಿಸ್ಟಲ್ ಫ್ರೀಕ್ವೆನ್ಸಿಯಲ್ಲಿ ಬರ್ತಿರೋದು ಫ್ರೀಕ್ವೆನ್ಸಿ 11.0592 ಮೆಗಾಹರ್ಟ್ಸ್. ಬಟ್ ನನಗಿಲ್ಲಿ ಬೇಕಾಗಿರೋದು ಅಷ್ಟು ಫ್ರೀಕ್ವೆನ್ಸಿ ಬೇಕಾಗಿಲ್ಲ. ಸೊ ನನಗೆ ಅಷ್ಟು ಕ್ಲಾಕ್ ಪಲ್ಸಸ್ ಬೇಕಾಗಿಲ್ಲ. ಸೊ ಅದನ್ನು ನಾನು ಕಡಿಮೆ ಮಾಡ್ಕೋಬೇಕು. ಸೊ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಇಲ್ಲಿ 4 ಡೀಪ್ ಫ್ಲಿಪ್ ಫ್ಲಾಪ್ಸ್ ಹಾಕೊಂಡು 4 ರಿಂದ 5 ಡೀಪ್ ಫ್ಲಿಪ್ ಫ್ಲಾಪ್ಸ್ ಹಾಕೊಂಡು ಅವನು ಏನು ಮಾಡ್ತಾನೆ, ಎಲ್ಲ ಫ್ರೀಕ್ವೆನ್ಸಿನ ರೆಡ್ಯೂಸ್ ಮಾಡ್ಕೊಂಡು ಬಂದು ಸೊ ಕೊನೆಗೆ ಅದನ್ನು ಏನು ಮಾಡ್ತಾನೆ, ಕ್ಲಾಕ್ ಇನ್ನಕ್ಕೆ ಕೊಡ್ತಾನೆ. ಸೊ ಅವಾಗ ನನಗೆ ಸೊ 8051 ಇದೆ, ನಾನು ಕ್ಲಾಕ್ ಪಲ್ಸಸ್ನ ಅಂದರೆ ಇನ್ಪುಟ್ ಅಥವಾ ಕ್ಲಾಕನ್ನು ಹೆಂಗೆ ತಗೊಳ್ಳೋದು ಅಂತ ಈ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. 8051 ಕನೆಕ್ಷನ್ಸ್ ಟು ADC 808 ವಿತ್ ದ ಕ್ಲಾಕ್ ಫ್ರಮ್ XTAL2. ಸೊ XTAL2 ಇಂದ, ಸೊ XTAL2 ಅಂದರೆ ಸೆಕೆಂಡ್ XTAL ಪಿನ್ ಇದೆಯಲ್ಲ, XTAL2 ಅಲ್ಲಿಂದ ತಗೊಂಡಾಗ ಸೊ ಯಾವ ಥರ ತಗೊಳ್ಳೋದು, ಅದನ್ನು ADCಗೆ ಯಾವ ಥರ ಕನೆಕ್ಷನ್ ಮಾಡ್ಕೊಳ್ಳೋದು, ಯಾವ ಥರ ರೆಡ್ಯೂಸ್ ಮಾಡ್ಕೊಳ್ಳೋದು ಅಂತ ಇದೊಂದು ಡಯಾಗ್ರಾಮ್. ಸೊ ರಿಲೇಟೆಡ್ ಟು ಸೊ ADC 0804. ಸೊ ನೆಕ್ಸ್ಟ್ ಇವಾಗ ನಾನು ಸೊ ADC 0808 ಅದಕ್ಕೂ ಕೂಡ ಅಲ್ಲಿದೆ, ಸೇಮ್ ಕಾನ್ಸೆಪ್ಟ್ ಹೇಳಿದ್ದಾನೆ. ಸೊ ADC 0808 ಅಥವಾ 0809 ಸೊ ಎರಡು ಕೂಡ ಒಂದೇ. ಸೊ ಅದಕ್ಕೆ ನನಗೆ XTAL ಇಂದ ಕ್ಲಾಕ್ ಪಲ್ಸಸ್ನ ತೊಗೋಬೇಕು ಅಂತಂದರೆ ಸೊ ವಯಾ ಸೇಮ್ ಅಲ್ಲಿಂದ ತೊಗೊಂಡು ಎಲ್ಲ ರೆಡ್ಯೂಸ್ ಮಾಡ್ಕೊಂಡು ವಾಪಸ್ಸು ಕ್ಲಾಕಿಗೆ ಬಂದಿಲ್ಲಿ ಕೊಡ್ತಾನೆ. ಇನ್ನೇನೋ ಉಳಿದೆಲ್ಲ ಕನೆಕ್ಷನ್ಸ್ಗಳೆಲ್ಲ ಸೇಮು. ಸೊ ರೀಡ್ ಬಾರ್ ಇದೆ. ಸೊ RD ಸಿಗ್ನಲ್ ಇದೆ, ಅದು ಹೋಗಿ ಸೊ ನೆಕ್ಸ್ಟು ಅದು ಇನ್ಪುಟ್ಟು. ಓಕೆ, ಸೊ RD WR ಎಲ್ಲ ಇನ್ಪುಟ್ಟು. ಸೊ D0 ಎಲ್ಲ ಔಟ್ಪುಟ್ಟು, ALE ಇನ್ಪುಟ್ಟು, INTR ಔಟ್ಪುಟ್ಟು. ಸೊ ABC ಸೆಲೆಕ್ಷನ್ ಲೈನ್ಸು ಅವೆಲ್ಲ ಇನ್ಪುಟ್ಸ್ ಆಗ್ತವೆ. ಸೊ ನೆಕ್ಸ್ಟು IN ಅಂತಂದರೆ ಸೊ ಕಾಂಬಿನೇಷನ್ಸು, ಎಷ್ಟು ಕಾಂಬಿನೇಷನ್ಸ್ ಇದ್ದಾವೆ ಅಂತ. ಸೊ ಕಾಂಬಿನೇಷನ್ಸು, ನೆಕ್ಸ್ಟ್ ರೆಫರೆನ್ಸ್ ವೋಲ್ಟೇಜು. ಸೊ ಇದೆಲ್ಲ ಹೆಂಗೆ ಕನೆಕ್ಷನ್ ಆಗಿದೆ, ಹೆಂಗೆ ಕನೆಕ್ಷನ್ ಮಾಡಿದ್ದಾರೆ ಅಂತ. ಸೊ ಕನೆಕ್ಷನ್ನ ಸೊ ಯು ಕ್ಯಾನ್ ಗೋ ಥ್ರೂ ದ ಕನೆಕ್ಷನ್ ಫಾರ್ ADC 0809. ಓಕೆ, ಸೊ ಅದನ್ನು ಈ ಪ್ರೋಗ್ರಾಮನ್ನು ಬರೆದಿದ್ದಾನೆ ಅವನು ಅಸೆಂಬ್ಲಿ. ಇಷ್ಟೊತ್ತು ಇದು ರಿಲೆವೆಂಟು, ಇದು ಟೈಮಿಂಗ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡಿದ್ದಾನಲ್ಲ, ಸೊ ಅದಕ್ಕೆ ಪ್ರೋಗ್ರಾಮ್ ಬರೆದಿದ್ದಾನೆ. ಸೊ ಯು ಕ್ಯಾನ್ ಗೋ ಟು ದ ಪ್ರೋಗ್ರಾಮ್. ಸೊ ಅದನ್ನು CL ಕೂಡ ಬರೆದಿದ್ದಾನೆ. ಸೊ ಗೋ ಟು ದ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ADC 0848 ಇಂಟರ್ಫೇಸಿಂಗು. ಇದು ಕೂಡ ದಿಸ್ ಈಸ್ ಆಲ್ಸೋ ನೆಕ್ಸ್ಟ್ ಇಂಟರ್ಫೇಸಿಂಗ್ ನಂಬರ್ 3. ಇಟ್ ಇಸ್ ಸಿಮಿಲರ್ ಟು ದ ಇಂಟರ್ಫೇಸಿಂಗ್ ವಾಟ್ ವಿ ಹ್ಯಾವ್ ಸೀನ್ ದ ಲಾಸ್ಟ್ 2 ಇಂಟರ್ಫೇಸ್ 0804 0808 ಸಿಮಿಲರ್ ಇದೆ. ಸೊ ಯು ಕ್ಯಾನ್ ಗೋ ಟು ದ ಪರ್ಟಿಕ್ಯುಲರ್ ಪೇಜಸ್ ಕಳಿಸಿದ್ದೀನಲ್ಲ. ಸೊ PDF ಹೋಗಿ ನೋಡಿ. ಸೊ ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಸೊ ಯು ಕ್ಯಾನ್ ಆಸ್ಕ್ ಮೀ. ಸೇಮ್ ಇದೆ. ಸೊ ಎಲ್ಲ ಒಂದು ಪಿನ್ಸ್ಗಳು ಮಾತ್ರ ಚೇಂಜ್ ಇದೆ. ಸೊ ವರ್ಕಿಂಗ್ ಪ್ರಿನ್ಸಿಪಾಲಿಟಿ ಎವ್ರಿಥಿಂಗ್ ಈಸ್ ಸೇಮ್. ಸೊ ಯು ಕ್ಯಾನ್ ಗೋ ಥ್ರೂ. ಓಕೆ, ಸೊ ನೆಕ್ಸ್ಟ್ ಇದಿಷ್ಟು ಪ್ಯಾರಲಲ್ ADC. ನೆಕ್ಸ್ಟು ಸೀರಿಯಲ್ ADCಗೆ ಬರೋಣ. ಸೊ ಸೀರಿಯಲ್ ADC ಅಂತಂದರೆ ಸೊ ನನಗೆ ಪರ್ಟಿಕ್ಯುಲರ್ ಐ ಸಿ ಇದೆ ಇಲ್ಲಿ. ಸೊ ಮ್ಯಾಕ್ಸ್ 111112 ADC ಅಂತ. ಸೊ ಈ ಪರ್ಟಿಕ್ಯುಲರ್ IC ಹಿಡ್ಕೊಂಡು ನಾನು ಸೊ ಸೀರಿಯಲ್ ADC ಕನ್ವರ್ಷನ್ ಮಾಡೋಕ್ಕಾಗತ್ತೆ. ಸೊ ಇಟ್ಸ್ 8-bit ಸೀರಿಯಲ್ ADC ಚಿಪ್, ಆ್ಯಕ್ಚುಲಿ 8-bit ಸೀರಿಯಲ್ ADC ಚಿಪ್ಪು. ಸೊ ಅದಕ್ಕೆ ಪಿನ್ ಸೊ ಪಿನ್ ಕಾನ್ಫಿಗರೇಷನು ಇಟ್ಸ್ 20 pin IC, ಅದನ್ನು ಅದನ್ನು ಕೊಟ್ಟಿದ್ದಾನೆ ಇಲ್ಲಿ. ಸೊ ಇಟ್ ಇಸ್ 8-bit ಸೀರಿಯಲ್ IC. ಸೊ ಅದು ಪಿನ್ನಿಗೆಲ್ಲ ಸೊ ರಿಲೆವೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾನೆ. ಇಟ್ಸ್ 8 ಚಾನಲ್. ಸೊ 8 ಚಾನಲ್ ಇರುತ್ತೆ. ಸೊ 8 ಚಾನಲ್ಗೆ ಸೊ 8 ಚಾನಲ್ಸ್ ಇನ್ಪುಟ್ ಇದು. ಸೊ 8 ಚಾನಲ್ ಅನಲಾಗ್ ಇನ್ಪುಟ್ಸು 8 ಚಾನಲ್. ಅದನ್ನು ಇಟ್ಕೊಂಡು ಸೊ ಯಾವ ಥರ ಕಾಂಬಿನೇಷನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಹೆಂಗೆ ಹೋಗೋದಂತ ನೋಡೋಣ. ಸೊ ನೆಕ್ಸ್ಟ್ ಕಾಮ್ ಅನ್ನೋದು ಗ್ರೌಂಡ್ ಆಗುತ್ತೆ. ಸೊ CS ಅಂದರೆ ಚಿಪ್ ಸೆಲೆಕ್ಟು. ಸೊ ಇಟ್ ಇಸ್ ದ ಬ್ಲಾಕ್ ಡಯಾಗ್ರಾಮ್. ಸೊ ಮ್ಯಾಕ್ಸ್ 11 ದ ಬ್ಲಾಕ್ ಡಯಾಗ್ರಾಮ್. ಸೊ ಎಲ್ಲ ಚಾನಲ್ಸು 8 ಚಾನಲ್ ಇದೆ. ಸೊ ರೆಫರೆನ್ಸ್ ಇನ್ಪುಟು, ರೆಫರೆನ್ಸ್ ಔಟ್ಪುಟ್ಟು, ಇದೆಲ್ಲ ನೆಕ್ಸ್ಟ್ ಪೇಜಲ್ಲಿ. ಸೊ ನೆಕ್ಸ್ಟ್ ಪೇಜಲ್ಲಿ ಇದಕ್ಕೆ ರೆಲೆವೆಂಟ್ ಎಕ್ಸ್ಪ್ಲನೇಷನ್ ಬರೆದಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದ ಎಕ್ಸ್ಪ್ಲನೇಷನ್. ಸೊ ಇಲ್ಲಿ ನನಗೆ ಇಂಪಾರ್ಟೆಂಟ್ ಏನಂತಂದರೆ ನನಗಿಲ್ಲಿ ಸೊ ಎಸ್ ಕ್ಲಾಕ್ ಅಂತಂದರೆ ಸೀರಿಯಲ್ ಕ್ಲಾಕ್ ಇನ್ಪುಟ್. ನೆಕ್ಸ್ಟು ಚಿಪ್ ಸೆಲೆಕ್ಟ್. ಓಕೆ, ಚಿಪ್ ಸೆಲೆಕ್ಟ್ ನನಗೆ ಆ್ಯಕ್ಟಿವ್ ಲೋ ಇರಬೇಕು. ಡಿ ಔಟ್ ಇದಿಷ್ಟು 4 ಸಿಗ್ನಲು ಅಲಾಂಗ್ ವಿತ್ ದ ಚಾನಲ್ಸ್ ಇಂಪಾರ್ಟೆಂಟ್ ನನಗೆ. ಸೊ ಎಸ್ ಕ್ಲಾಕ್ ಅಂತಂದರೆ ನನಗೆ ಬೈಟ್ ಡೇಟಾನ ತಗೋಬೇಕು ಮತ್ತು ಡೇಟಾನ ಕಳಿಸ್ಬೇಕು ಅಂತಂದರೆ in order to receive data, in order to send the data, serial data and
ಸೀರಿಯಲ್ ಡೇಟಾ ಔಟ್ ಆ್ಯಂಡ್ ಸೀರಿಯಲ್ ಡೇಟಾ ಇನ್. ಸೊ ನನಗೆ ಅಲಾಂಗ್ ವಿತ್ ದ ಎಸ್ ಕ್ಲಾಕ್ ಸೀರಿಯಲ್ ಕ್ಲಾಕ್ ಅಂತ. ಸೊ ಸೀರಿಯಲ್ ಡೇಟಾ ಡಿ ಇನ್ನು, ಸೀರಿಯಲ್ ಡೇಟಾ ಇನ್ಪುಟ್ಟು ಡಿ ಇನ್ನು, ಸೀರಿಯಲ್ ಡೇಟಾ ಔಟ್ಪುಟ್ಟು ಡಿ ಔಟ್, ಅಲಾಂಗ್ ವಿತ್ ದ ಎಸ್ ಕ್ಲಾಕ್ಗೆ ನನಗೆ ಪರ್ಫಾರ್ಮ್ ಆಗೋದು. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟು. ಸೊ ಅದನ್ನಲ್ಲಿ ನೆಕ್ಸ್ಟ್ ಪೇಜ್ ಮೇಲೆ ಎಕ್ಸ್ಪ್ಲನೇಷನ್ ಹೇಳಿದ್ದಾನೆ. ಸೊ ಅಲಾಂಗ್ ವಿತ್ ದ ಎಸ್ ಕ್ಲಾಕ್ ನನಗೆ ಸೊ ಡಿ ಔಟು ಡಿ ಇನ್ನು ಎಲ್ಲ ಫಂಕ್ಷನ್ ಆಗುತ್ತೆ ಅಂತ. ಸೊ ಬಾಕಿದೆಲ್ಲ ನಿಮಗೆ ಹಂಗಂಗೆ ಸೊ ಪಿನ್ ಫಂಕ್ಷನ್ ಹಂಗೆ ಓದಿ. ಓಕೆ, ಸೊ ದ ನೆಕ್ಸ್ಟ್ ಮ್ಯಾಕ್ಸ್ 112 ಕಂಟ್ರೋಲ್ ಬೈಟು. ಸೊ ಅಂದರೆ ಈಗ ಇದು ಪರ್ಟಿಕ್ಯುಲರ್ ಚಿಪ್ ಇದೆಯಲ್ಲ, ಅದು 8 ಚಾನಲ್ಲು. ಸೊ ಇಲ್ಲಿ ನಾನು ಆ 8 ಚಾನಲ್ ನಾವು ಯಾವ ಥರ ಸೆಲೆಕ್ಟ್ ಮಾಡ್ಕೋತೀವಿ ಅಂದರೆ ಕಂಟ್ರೋಲ್ ಬೈಟಿಂದ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಇಲ್ಲಿ ಕಂಟ್ರೋಲ್ ಬೈಟ್ ಫಾರ್ಮ್ಯಾಟ್ ಇದೆ. ಇಲ್ಲಿ ಮ್ಯಾಕ್ಸ್ 1112 ಅದಲ್ಲಿ ಕಂಟ್ರೋಲ್ ಬೈಟನ್ನು ಯೂಸ್ ಮಾಡಿಕೊಂಡು ನಾವು ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಸೆಲೆಕ್ಟ್ ದ inputs, okay, analog inputs na. So the max 112 chip has 8 channel analog input that are selected using control byte. So ಈ 8 ಬೈಟ್ ನಾನು ಯಾವ ಥರ ಸೆಲೆಕ್ಟ್ ಮಾಡ್ಕೋತೀನಿ ಅಂತ. ಸೊ ಕಂಟ್ರೋಲ್ ಬೈಟಿಂದ ಸೆಲೆಕ್ಟ್ ಮಾಡ್ಕೋತೀವಿ ನಾವು. ಸೊ ಕಂಟ್ರೋಲ್ ಬೈಟ್ ಎಲ್ಲಿದೆ ಅಂತ. ಓಕೆ, ಸೊ ದ ಕಂಟ್ರೋಲ್ ಬೈಟ್ ಫಾರ್ಮ್ಯಾಟ್ ಏನು ಹೆಂಗೆ ಅಂತ ನೋಡೋಣ. ಸೊ ಕಂಟ್ರೋಲ್ ಬೈಟ್ದು ಫಾರ್ಮ್ಯಾಟ್ ಇದು. ಸೊ ಫಸ್ಟ್ 7th ಬಿಟ್ಟು ಸ್ಟಾರ್ಟ್ ಬಿಟ್ಟು. ಸೊ ನೆಕ್ಸ್ಟ್ 3 ಬಿಟ್ಟು ಚಿಪ್ ಸೆಲೆಕ್ಷನ್. 8 ಚಾನಲ್ ಇದೆಯಲ್ಲ, ಸೊ 3 ಬಿಟ್ಟು ಚಿಪ್ ಸೆಲೆಕ್ಷನ್, 3 ಬಿಟ್ಸ್ ಕಾಂಬಿನೇಷನ್ಸ್ ರೈಸ್ ಟು 8 ಚಿಪ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟು ಬಿಟ್ಟು ಯೂನಿಪೋಲಾರ್ಗೆ 1 ಕೊಡ್ತೀವಿ. ಸೊ ನೆಕ್ಸ್ಟ್ ಬಿಟ್ಟು ಸಿಂಗಲ್ ಎಡ್ಜಿಗೆ 1 ಕೊಡ್ತೀವಿ. ಸೊ ನೆಕ್ಸ್ಟು PD1 ಅಂತಂದರೆ ಫುಲ್ ಆಪ್ರೇಷನಲ್ಗೆ 1 ಆಗಿರುತ್ತೆ. ಸೊ PD0 ಅಂದರೆ ಎಕ್ಸ್ಟರ್ನಲ್ ಕ್ಲಾಕ್ ಮೋಡ್ಗೆ ಅದನ್ನು 1 ಮಾಡ್ತೀವಿ. ಓಕೆ, ಸೊ ಇದಿಷ್ಟು ಇದು ಸೊ ಇಟ್ಸ್ 8 ಬಿಟ್ ಕಂಟ್ರೋಲ್ ಬೈಟ್ ಇಸ್ ದ 8 ಬಿಟ್ ಫಾರ್ಮ್ಯಾಟ್ ಆ್ಯಕ್ಚುಲಿ. ಸೊ ಇದನ್ನು ಕಂಟ್ರೋಲ್ ಬೈಟ್ ಜೊತೆಗೆ ನಾವೇನು ಮಾಡ್ತೀವಿ, ಸೊ ಡೇಟಾನ ಸೆಂಡ್ ಮಾಡೋದು, ಡೇಟಾನ ರಿಸೀವ್ ಮಾಡ್ಕೋತೀವಿ. ಓಕೆ, ಸೊ ಅದು ಹೆಂಗೆ ಅಂತ ನೋಡೋಣ ಇವಾಗ. ಓಕೆ, ನೆಕ್ಸ್ಟ್ ಇಲ್ಲಿ ಕನೆಕ್ಷನ್ ಹೇಳಿದ್ದಾನೆ. ಸೊ ಕನೆಕ್ಷನ್ ಹೆಂಗಿರುತ್ತೆ ಅಂತ. ಸೊ 51 ಜೊತೆಗೆ ಸೊ ಮ್ಯಾಕ್ಸ್ 112. ಸೊ ಮ್ಯಾಕ್ಸ್ 1112 ಅಂದರೆ ಸೀರಿಯಲ್ ಕನ್ವರ್ಟರ್ ಇದು, ಸೀರಿಯಲ್ ಕನ್ವರ್ಟರ್ ಇದು. ಸೊ CS ಇಟ್ಸ್ ಇನ್ಪುಟ್, ಎಸ್ ಕ್ಲಾಕ್ ಇಸ್ ದ ಇನ್ಪುಟ್, ಡಿ ಇನ್ ಇಸ್ ದ ಇನ್ಪುಟ್ ಆ್ಯಂಡ್ ಡಿ ಔಟ್ ಇಸ್ ದ ಔಟ್ಪುಟ್. ಸೊ ನೆಕ್ಸ್ಟ್ ರೆಫರೆನ್ಸ್ ಇನ್ಪುಟ್, ರೆಫರೆನ್ಸ್ ಔಟ್ಪುಟ್ ವ್ಯಾಲ್ಯೂ, ರೆಫರೆನ್ಸ್ ಔಟ್ಪುಟ್ಟು ಮತ್ತು ಅನಲಾಗ್ ಗ್ರೌಂಡು. ಸೊ ಥ್ರೂ ದ ಕೆಪಾಸಿಟರ್ ಗ್ರೌಂಡ್ ಆಗಿದೆ. ಸೊ ನೆಕ್ಸ್ಟು ಇದು ವೋಲ್ಟೇಜ್. ಸೊ ವೋಲ್ಟೇಜ್ಗೆ SHD ಅನ್ನು. ಸೊ ನೆಕ್ಸ್ಟು ಚಾನಲ್ಸ್ಗಳು. ಸೊ ಚಾನಲ್ 1 ಇದೆ, ಚಾನಲ್ 7. ಸೊ ದ ಪರ್ಟಿಕ್ಯುಲರ್ 1 ಚಾನಲ್ನ ತಗೊಂಡು ಅವನು ಸೊ +5 ವೋಲ್ಟೇಜ್ಗೆ ಕನೆಕ್ಷನ್ ಮಾಡಿದ್ದಾನೆ. ಸೊ ಕಾಮ ಮತ್ತು DG ಗ್ರೌಂಡ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇದನ್ನು ಯಾವ ಥರ ಕನ್ವರ್ಷನ್ ಆಯಿತು ಅಂತ ನೋಡೋಣ ಇವಾಗ. ಸೊ ಯಾವ ಥರ ಕನ್ವರ್ಷನ್ ಆಯಿತು ಅಂತ. ಸೊ ಕನ್ವರ್ಷನ್ ಆಗೋದು ಮೇಯ್ನಾಗಿ ಸೊ ನನಗೆ 3 ಪಿನ್ಸನ್ನು ಇಟ್ಕೊಂಡು ಎಸ್ ಕ್ಲಾಕು, ಡಿ ಇನ್ನು, ಡಿ ಔಟ್. ಓಕೆ, ಸೊ ಹೆಂಗೆ ಕನ್ವರ್ಷನ್ ಆಯಿತು ಅಂತ ನೋಡೋಣ. ಸೊ ಅಲಾಂಗ್ ವಿತ್ ದ ಡಯಾಗ್ರಾಮ್ ನೋಡೋಣ ಇವಾಗ. ಸೊ ಇಲ್ಲಿ ನಮಗೆ ಸೀರಿಯಲ್ ಡೇಟಾನ ತಗೋತಾ ಇದೆ ಇವಾಗ. ಸೊ ಸೀರಿಯಲ್ ಡೇಟಾ 11 ಬಿಟ್ಟನ್ನೇ ತಗೊಳ್ತಾ ಇದೆ. ಸೊ 11 ಬಿಟ್ಟನ್ನು ಟ್ರಾನ್ಸ್ಮಿಟ್ 8 ಬಿಟ್ ಇದೆ. ಸೊ 8 ಬಿಟ್ಟನ್ನು 11 ಬಿಟ್ಟಾಗಿ ನಾನು ಟ್ರಾನ್ಸ್ಮಿಟ್ ಮಾಡಬೇಕು ಅಂತ ಅಂದರೆ ಸೊ ಅಲಾಂಗ್ ವಿತ್ ದ ಚಿಪ್ ಸೆಲೆಕ್ಟು. ಸೊ ಚಿಪ್ ಸೆಲೆಕ್ಟು ಆ್ಯಕ್ಟಿವ್ ಲೋ ಪಿನ್. ಯಾವಾಗ ಇದು ಆ್ಯಕ್ಟಿವ್ ಲೋ ಆಗಿರುತ್ತೆ ನನಗೆ, ಆವಾಗ 8 ಬಿಟ್ಟು ಒಂದೊಂದು ಬಿಟ್ಟಲ್ಲಿ ಎಸ್ ಕ್ಲಾಕ್ ಯಾವಾಗ ಹೈ ಟ್ರಾನ್ಸಿಷನ್ ಆಗುತ್ತಲ್ವ, ಆವಾಗ ಆ ಪರ್ಟಿಕ್ಯುಲರ್ ಲೋ ಟು ಹೈ ಟ್ರಾನ್ಸಿಷನ್ ಆದಾಗ ಮಾತ್ರ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನನಗೆ ಒಂದೊಂದು ಬಿಟ್ಟು ಟ್ರಾನ್ಸ್ಮಿಷನ್ ಆಗುತ್ತೆ. ಆ ಒಂದೊಂದು ಬಿಟ್ಟು ಯಾವಾಗ ಹೆಂಗೆ ಟ್ರಾನ್ಸ್ಮಿಷನ್ ಆಗುತ್ತೆ, ಅಲಾಂಗ್ ವಿತ್ ದ ಡಿ ಇನ್. ಸೊ ಡಿ ಇನ್ ಅಂದರೆ ಡಿಜಿಟಲ್ ಇನ್ಪುಟ್ ಅಲ್ವಾ. ಓಕೆ, ಸೊ ಡಿ ಇನ್ ಅಲಾಂಗ್ ವಿತ್ ದ ಡಿ ಇನ್ ನನಗೆ ಸೊ ಟ್ರಾನ್ಸ್ಮಿಷನ್ನು ಕಂಟ್ರೋಲ್ ಬೈಟ್ ನನಗೆ ಸೊ ಡಿ ಇನ್ ಜೊತೆಗೇನೆ ಡಿ ಇನ್ ಪಿನ್ ಜೊತೆಗೆ ಕಂಟ್ರೋಲ್ ಬೈಟ್ನ ನಾನು ಟ್ರಾನ್ಸ್ಮಿಟ್ ಮಾಡ್ತೇವೆ. ಸೊ ಅಲಾಂಗ್ ವಿತ್ ದ ಕಂಟ್ರೋಲ್ ಬೈಟ್ ಸೊ ನನಗೇನ ಚಾನಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ಚಾನಲ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದೊಂದು ಸೊ ಈ ಥರ ನನಗೆ ಸೊ ಡಿ ಇನ್ನು ಕಂಟ್ರೋಲ್ ಬೈಟ್ ಜೊತೆಗೆ ಟ್ರಾನ್ಸ್ಮಿಷನ್ ಆದಾಗ ಸೊ ಸ್ಟಾರ್ಟ್ ಬಿಟ್ಟು ಫಸ್ಟು ಎನೇಬಲ್ ಮಾಡಬೇಕು. ಆಮೇಲೆ ಎಲ್ಲ ಕಂಟ್ರೋಲ್ ಬೈಟ್ಸ್ ಕಂಟ್ರೋಲ್ ಬೈಟ್ಸ್ನ ಅದು ಕಂಟ್ರೋಲ್ ಬೈಟ್ಸ್ ಫುಲ್ 8 ಬಿಟ್ಟು ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಸೆಂಡಿಂಗ್ ದ ಕಂಟ್ರೋಲ್ ಬೈಟ್ ಟು ಮ್ಯಾಕ್ಸ್. ಸೊ ಸೆಂಡ್ ಮಾಡೋದು ಕಂಟ್ರೋಲ್ ಬೈಟನ್ನು ಯಾವ ಥರ ಸೆಂಡ್ ಮಾಡ್ತೀವಿ ಅಂತ ಒಂದೊಂದೇ ಬಿಟ್ಟನ್ನು. ಸೊ ದಿಸ್ ದ ಲೋ ಟು ಹೈ ಟ್ರಾನ್ಸ್ಮಿಷನ್ ಇದ್ದಾಗ ಸೊ ಒಂದೊಂದೇ ಬಿಟ್ಟು ಆ ಪರ್ಟಿಕ್ಯುಲರಲ್ಲಿ ಒಂದೊಂದೇ ಬಿಟ್ಟು ನನಗೆ ಸೊ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಮ್ಯಾಕ್ಸ್ 112ಗೆ ಸೊ ಸೀರಿಯಲಿ. ಸೊ ನೆಕ್ಸ್ಟ್ ಅದು ಯಾವ ಥರ ರೀಡ್ ಆಗುತ್ತೆ ಅಂತ. ಸೊ ರೀಡಿಂಗ್ ದ ಡೇಟಾ ಫ್ರಮ್ ಸೇಮ್ ಸೊ ಯಾವುದು ಮ್ಯಾಕ್ಸ್ 112 ಇಂದ. ಸೊ CS ಒನ್ಸ್ ಅಗೇನ್ ಆ್ಯಕ್ಟಿವ್ ಲೋ ಪಿನ್ ಇರುತ್ತೆ. ಸೊ ನೆಕ್ಸ್ಟು ಕ್ಲಾಕು. ಸೊ ಕ್ಲಾಕು ಒಂದೊಂದೇ ಕ್ಲಾಕ್ ಪಲ್ಸು. ಇವಾಗ
ಲೋ ಟು ಹೈ ಟು ಲೋ ಟ್ರಾನ್ಸ್ಮಿಷನ್ ಯಾವಾಗ ಆಗುತ್ತೋ ಸೊ ಆವಾಗ ನನಗೆ ಕನ್ವರ್ಷನ್ ಆಗಿರೋ ಡೇಟಾ ಸಿಗುತ್ತೆ, ಬೈನರಿ ಡೇಟಾ ಸಿಗುತ್ತೆ. ಸೊ ಆ ಡೇಟಾ ಸೊ ಒಂದೊಂದೇ ಟ್ರಾನ್ಸ್ಮಿಷನಲ್ಲಿ ಸೊ ಲೋ ಟು ಹೈ ಟು ಲೋ ಟ್ರಾನ್ಸ್ಮಿಷನಲ್ಲಿ ಸೊ ಡಿ ಔಟ್ ಪಿನ್ ಮೂಲಕ ನನಗೆ ಸೊ ಒಂದೊಂದೇ ಬಿಟ್ಟನ್ನು B7 B6 ಆ ಥರ ಸೊ 8 ಬಿಟ್ಸ್ ಅಂದರೆ ಸೊ 1 ಬೈಟ್ ಸೊ ಒಂದೊಂದು ಫಾಲಿಂಗ್ ಎಡ್ಜಲ್ಲಿ ಒಂದೊಂದು ಬಿಟ್ಟನ್ನು ನಾನು ತಗೋತೀನಿ. ಸೊ ದಿಸ್ ಇಸ್ ದ ಕನ್ವರ್ಷನ್. ಸೊ ಹೆಂಗೆ ಸೊ ಕನ್ವರ್ಷನ್ ಪ್ರೋಸೆಸ್ ಆಗೋದು ಸೊ ಹೇಳಿದ್ನಲ್ಲ ಇಲ್ಲಿ ಅಲಾಂಗ್ ವಿತ್ ದ ಪಿನ್ಸ್ ನನಗೆ ಬೇಕಾಗಿರೋದು 3 ಪಿನ್ನು ನನಗೆ ಇಂಪಾರ್ಟೆಂಟ್ ಆಗಿಲ್ಲಿ. ಸೊ ಡಿ ಇನ್ನು ಸೊ ಡಿ ಔಟು ಎಸ್ ಕ್ಲಾಕ್. ಸೊ ಇದು ಸೊ ನಾನು ಎಸ್ ಕ್ಲಾಕ್ ಯೂಸ್ ಮಾಡಿಕೊಂಡು ಸೊ ಡೇಟಾನ ಸೊ ಇನ್ಪುಟ್ ಡೇಟಾನ ಸೊ ಡೇಟಾನ ಬರಿತೀವಿ ಇಲ್ಲಿಗೆ ಅಲಾಂಗ್ ವಿತ್ ದ ಕಂಟ್ರೋಲ್ ಬೈಟ್. ಸೊ ನೆಕ್ಸ್ಟು ಕನ್ವರ್ಟ್ ಆಗಿರೋ ಡೇಟಾ ಸೊ ಡಿ ಔಟಿಂದ ಹೊರಗಡೆ ಹೋಗುತ್ತೆ. ಓಕೆ, ಅಷ್ಟೇ ಇಂಪಾರ್ಟೆಂಟಲ್ಲಿ. ಸೊ ಅದನ್ನು ಇಲ್ಲಿ ಥ್ರೂ ಕನೆಕ್ಷನ್ ಹೇಳಿದ್ದಾನೆ. ಸೊ ನೆಕ್ಸ್ಟು ಇಲ್ಲಿ ಯಾವ ಥರ ಡೇಟಾನ ಬರಿತೀವಿ ಅಂತ ಕಂಟ್ರೋಲ್ ಬೈಟನ್ನು ಯೂಸ್ ಮಾಡಿಕೊಂಡು ಡೇಟಾನ ಹೆಂಗೆ ಬರಿತೀವಿ ಅಂತ ಅದು ಇಂಪಾರ್ಟೆಂಟು ಟೈಮಿಂಗ್ ಡಯಾಗ್ರಾಮು. ನೆಕ್ಸ್ಟು ಡೇಟಾನ ಹೆಂಗೆ ಕಲೆಕ್ಟ್ ಮಾಡ್ಕೋತೀವಿ ಅಂತ ಟೈಮಿಂಗ್ ಡಯಾಗ್ರಾಮು. ಸೊ ದಿಸ್ ಇಸ್ ರಿಲೇಟೆಡ್ ಟು ಸೀರಿಯಲ್ ADC, ಸೀರಿಯಲ್ ADC. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಅದಕ್ಕೆ ಪ್ರೋಗ್ರಾಮ್ ಬರ್ತಿದ್ದಾನೆ. ಸೊ ಪ್ರೋಗ್ರಾಮ್ನ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ ಇಸ್ DAC. ಓಕೆ, ಅಪೋಸಿಟ್ DAC ಕಾನ್ಸೆಪ್ಟ್. ಸೊ DAC ಅಂದರೆ ಡಿಜಿಟಲ್ ಟು ಅನಲಾಗ್ ಕನ್ವರ್ಷನು. ಸೊ ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್ನಲ್ಲಿ ನಮಗೆ ಮೇಯ್ನ್ ಆಗಿ ಇಲ್ಲೊಂದು IC ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅವನು, MC1408 ಅನ್ನು IC ಯೂಸ್ ಮಾಡ್ಕೊಳ್ತಾ ಇದ್ದಾನೆ, ಅಥವಾ ಇದನ್ನು DAC 0808 ಅಂತ ಕೂಡ ಕರೀತಾರೆ. So this is the 8-bit. So this is the 8-bit IC. Okay, so this is the 8-bit IC. ಸೊ ಇಲ್ಲಿ ನಾವು ಸೊ ಡಿಜಿಟಲ್ ಟು ಅನಲಾಗ್ ಕನ್ವರ್ಷನ್ ಅಂತಂದರೆ ನನಗೆ ಕಾನ್ಸೆಪ್ಟು R2R ಲ್ಯಾಡರ್ ನೆಟ್ವರ್ಕ್ ಇರುತ್ತಲ್ಲ ಅದರಲ್ಲಿ ನನಗೆ ಪ್ರಿಸಿಷನ್ ಜಾಸ್ತಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಆ ಕಾನ್ಸೆಪ್ಟನ್ನು ಈ ಐಸಿನಲ್ಲಿ ಹಾಕ್ಕೊಂಡಿದ್ದಾನೆ. ಓಕೆ, ಸೊ ನೆಕ್ಸ್ಟು ನನಗಿಲ್ಲಿ ಡ್ಯಾಕಲ್ಲಿ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಇದೆ. ಸೊ ರೆಸೊಲ್ಯೂಷನ್ ಅಂದರೆ ಎಷ್ಟು ವಿಚ್ ಇಸ್ ದ ಫಂಕ್ಷನ್ ಆಫ್ ನಂಬರ್ ಆಫ್ ಬೈನರಿ ಇನ್ಪುಟ್ಸ್. ಸೊ ಎಷ್ಟು ಇನ್ಪುಟ್ಸ್ನ ತಗೋತಾ ಇದೆ ಅದು ಅಂತ. ಓಕೆ, ಎಷ್ಟು ಇನ್ಪುಟ್ಸ್ನ ತಗೋತಾ ಇದೆ ಅಂತ. ಸೊ ನಮ್ಗೆ ಇನ್ಪುಟ್ಸು 8, 10, 12 ಬಿಟ್ಸ್ ಈ ಥರ ಎಲ್ಲ ಇರುತ್ತೆ. ಓಕೆ, ಸೊ ಇದು ಇನ್ಪುಟ್ಸ್ ಎಷ್ಟು ಇನ್ಪುಟ್ಸ್ ತಗೋತು ಮತ್ತು ಎಷ್ಟು ಔಟ್ಪುಟ್ಸ್ನ ಪ್ರೊಡ್ಯೂಸ್ ಮಾಡ್ತು ಅಂತ ಇದ್ರ ರಿಲೇಷನ್ನು ನನಗೆ ಸೊ 2/n. ಸೊ 2/n ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸಪೋಸ್ ನನಗೆ 8 ಇನ್ಪುಟ್ ತಗೋತು ಡ್ಯಾಕ್ ಅಂತಂದರೆ ಸೊ ಅದ್ರದ್ದು ಎಷ್ಟು ವೋಲ್ಟೇಜ್ ಲೆವೆಲ್ಸ್ ಬಂತಂದರೆ ಸೊ 2/n ಅಂತಂದರೆ 256 ವೋಲ್ಟೇಜ್ ಲೆವೆಲ್ಸು ಅಥವಾ ಅಷ್ಟು ಕರೆಂಟ್ ಲೆವೆಲ್ಸು ಬಂತು ಅಂತ ಅದನ್ನು ಹೇಳಿದ್ದಾನೆ ಇಲ್ಲಿ. ಸೊ ನೆಕ್ಸ್ಟು ಮ್ಯಾಕ್ಸ್ 1408 ಡ್ಯಾಕ್ ಅಥವಾ ಡ್ಯಾಕ್ 0808 ಎರಡು ಕೂಡ ಸೇಮು. ಓಕೆ, ಸೊ ಇಲ್ಲಿ ನನಗೆ ಔಟ್ಪುಟ್ ಸೊ ತಗೋತಿರೋದು ನನಗೆ ಡಿಜಿಟಲ್ ವ್ಯಾಲ್ಯೂ. ಸೊ ಅದಕ್ಕೆ ಕನ್ವರ್ಟ್ ಆಗಿ ನಾನು ತಗೋತಿರೋದು ಕರೆಂಟ್ ವ್ಯಾಲ್ಯೂ. ಓಕೆ, ಸೊ ಕರೆಂಟ್ ವ್ಯಾಲ್ಯೂನ ಹೆಂಗೆ ತಗೋತೀವಿ ಅಂತ. ಸೊ ಕನ್ವರ್ಟ್ ಆಗಿರೋ ಡೇಟಾ ನನಗೆ ಕರೆಂಟಲ್ಲಿರುತ್ತೆ. ಸೊ ಕರೆಂಟಲ್ಲಿರೋದನ್ನು ನಾನು ವೋಲ್ಟೇಜಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಸೊ ಥ್ರೂ ದ ರೆಸಿಸ್ಟರು ನನಗೆ ಕನ್ವರ್ಷನ್ ಆಗುತ್ತೆ. ಸೊ ಕನ್ವರ್ಷನ್ ಆಗಿ ವೋಲ್ಟೇಜ್ ಅದು ನೋಡೋಣ ನೆಕ್ಸ್ಟ್ ಪೇಜಲ್ಲಿ ನೋಡೋಣ. ಓಕೆ, ಸೊ ನೆಕ್ಸ್ಟು ಅದ್ರದ್ದು ಸೊ ಎಷ್ಟು ಯಾವ ಥರ ಕರೆಂಟ್ನ ಕ್ಯಾಲ್ಕುಲೇಷನ್ ಮಾಡೋದು ಅಂತೆಲ್ಲ ಹೇಳಿದ್ದಾರೆ. ಸೊ ದ ಕನ್ವರ್ಟಿಂಗ್ ದ ಸೊ ನನಗೆ ಕನ್ವರ್ಟೆಡ್ ಕರೆಂಟ್ ಬರುತ್ತೆ IOT ಐ ಔಟ್. ಸೊ ಅದನ್ನು ನಾನು ರೆಸಿಸ್ಟರ್ ಹಾಕಿದರೆ ಅದು ನನಗೆ ವೋಲ್ಟೇಜ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ನೆಕ್ಸ್ಟ್ ಅದು ಡೆಫಿನೇಷನ್ ಹೇಳಿದ್ದಾರೆ. ಸೊ ಔಟ್ಪುಟ್ ಕರೆಂಟ್ ಹೆಂಗಿರುತ್ತೆ ಡೆಫಿನೇಷನ್ನು 8 ಬಿಟ್ಸ್ಗೆ. ಸೊ ಇಟ್ಸ್ ಐ ರೆಫರೆನ್ಸು ಆಫ್. So 7th bit will be divided by 2, 6th bit will be divided by 4, 5th bit will be divided by 8. R2R ladder connection ಕಾನ್ಸೆಪ್ಟ್ ಇದೆಯಲ್ಲ ಆ ಕಾನ್ಸೆಪ್ಟ್ ಮೇಲೆ ಡೆಫಿನೇಷನ್ ಬರೆದಿದ್ದಾರೆ. ಓಕೆ, ಸೊ ಇದಾದಮೇಲೆ ನನಗೆ ಸೊ ಇದು ಇಂಪಾರ್ಟೆಂಟ್ ನೀಡೆಡ್ ಈಕ್ವೇಷನ್ ಆ್ಯಕ್ಚುಲಿ. ಸೊ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಸೊ ನನಗೆ ಸೊ ಎಷ್ಟು ನನಗೆ ಔಟ್ಪುಟ್ ಐಔಟು ಎಷ್ಟು ವ್ಯಾಲ್ಯೂ ಅಥವಾ ವಿ ಔಟು ಎಷ್ಟು ವೋಲ್ಟೇಜ್ ಜನರೇಷನ್ ಆಗ್ತಿದೆ ಅಂತ. ಸೊ ಬೈ ಕೀಪಿಂಗ್ ದ ಐ ರೆಫರೆನ್ಸ್ ವೋಲ್ಟೇಜ್ ಆಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಲೆಟ್ ಅಸ್ ಅಸ್ಯೂಮ್ ನಾವು ಸೊ ಐ ರೆಫರೆನ್ಸ್ ವೋಲ್ಟೇಜ್ ನಾವು 2 ಮಿಲಿ ಆಂಪಿಯರ್ ಅಂತ ನಾವು ಇಟ್ಕೊಳ್ಳೋಣ. ಸೊ 2 ಮಿಲಿ ಆಂಪಿಯರ್ ಅಂತ ಇಟ್ಕೊಂಡ್ರೆ ಸೊ ಇಲ್ಲೊಂದು ಎಕ್ಸಾಂಪಲ್ ಹೇಳಿದ್ದಾನೆ. ಸೊ ಈ ಎಕ್ಸಾಂಪಲಲ್ಲಿ ಅಂದರೆ ಈ ಕನೆಕ್ಷನ್ಗೆ ಸೊ ಫಿಗರ್ 13.18 ಅಂದರೆ ಇಲ್ಲಿ ಕನೆಕ್ಷನ್ ಏನಂತ ಅಂದರೆ ಅದೇ 8051 ಡ್ಯಾಕಿಗೆ ಯಾವ ಥರ ಕನೆಕ್ಷನ್ ಅಂತ. ಸೊ 8051ಗೆ ಎಲ್ಲ ಥ್ರೂ ಪೋರ್ಟ್ಸೇನೆ. ಸೊ ನೆಕ್ಸ್ಟು ಈ ಪೋರ್ಟ್ ಪಿನ್ಸು ಸೊ 8 ಬಿಟ್ಸ್ಗೆ ಡಿನೋಟಿಂದ D7 ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಆರ್ ಡಿ ಪಿನ್ನು ರೈಟ್ ಪಿನ್ನು ಎಲ್ಲ ಇದೆ.
ಸೊ ಅದರದ್ದು ಇದರಿಂದ ಡ್ಯಾಕಿಂದ ಪಿನ್ ಇರೋದು ಔಟ್ಪುಟ್ ಪಿನ್ನಿಂದ ನನಗೆ ಕರೆಂಟ್ ಸಿಗುತ್ತೆ. ಸೊ ಕರೆಂಟನ್ನು ನಾನು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಯೂಸ್ ಮಾಡಿಕೊಂಡು ದ ಕರೆಂಟನ್ನು ಔಟ್ಪುಟ್ ತಗೋತೀನಿ. ಸೊ ನನಗೆ ಕರೆಂಟ್ ಬೇಕಿಲ್ಲ, ವೋಲ್ಟೇಜ್ ಬೇಕಿದೆ. ಸೊ ರೆಸಿಸ್ಟರ್ ಹಾಕ್ಕೊಂಡು ನನಗೆ ಔಟ್ಪುಟ್ನ ಅಸಲು ಸ್ಕೋಪಲ್ಲಿ ಅದರಲ್ಲ ವೋಲ್ಟೇಜನ್ನು ಮೆಷರ್ ಮಾಡ್ತೀನಿ. ಸೊ ಇದು ನನಗೆ 851 ಕನೆಕ್ಷನ್ಸ್ ಟು ಡ್ಯಾಕ್ 0808. ಸೊ ಈ ಡಯಾಗ್ರಾಮ್ಗೆ ಕ್ಯಾಲ್ಕುಲೇಷನ್ ಈ ಈಕ್ವೇಷನ್ ಹಾಕ್ಕೊಂಡು ಐಔಟ್ ಈಕ್ವೇಷನ್ ಹಾಕ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಬರುತ್ತೆ ಅಂತ ಇಟ್ ಇಸ್ 1.99 ಮಿಲಿ ಆಂಪಿಯರ್. ಓಕೆ, ಸೊ ಹೆಂಗೆ ಅಂತಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಕೊಳ್ಳಿ. ಸೊ ರೆಫರೆನ್ಸ್ ವೋಲ್ಟೇಜ್ 2 ಮಿಲಿ ಆಂಪಿಯರು. ಸೊ ನೆಕ್ಸ್ಟ್ ಎಲ್ಲ ಡಿ ವ್ಯಾಲ್ಯೂಸ್ಗಳೆಲ್ಲ ಎನೇಬಲ್ ಮಾಡಿ 1 ಮಾಡಿದ್ರೆ 255/256 ಇಷ್ಟಾಗುತ್ತೆ. ಅದು ವೋಲ್ಟೇಜ್ ಎಷ್ಟು ಬರುತ್ತೆ ಅಂತಂದರೆ ನನಗೆ ರೆಸಿಸ್ಟರ್ ವ್ಯಾಲ್ಯೂ ಇರೋದು ಇಲ್ಲಿ 1K. ಓಕೆ, ಸೊ ವಿ ಔಟ್ ಅಲ್ಲಿರೋದು ಇಟ್ಸ್ ಅ 5K ರೆಸಿಸ್ಟರ್. ಸೊ 5K ರೆಸಿಸ್ಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 9.96 ವೋಲ್ಟೇಜು ಅಷ್ಟು ವೋಲ್ಟೇಜು ನನಗೆ ಕನ್ವರ್ಷನ್ ಆಗಿರೋ ವೋಲ್ಟೇಜು ಮ್ಯಾಕ್ಸಿಮಮ್ ವೋಲ್ಟೇಜು ಅಷ್ಟು ಸಿಗುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಷ್ಟು ಸಿಗುತ್ತೆ. ಸೊ ನೆಕ್ಸ್ಟ್ ನನಗೆ ಇಲ್ಲಿ ಔಟ್ಪುಟಲ್ಲಿ ಬಂದಿದ್ದೆ ನನಗೆ ಕರೆಂಟ್ ಬಂತು. ಸೊ ಕರೆಂಟನ್ನು ನನಗೆ ವೋಲ್ಟೇಜಾಗಿ ಯಾವ ಥರ ಕನ್ವರ್ಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಇನ್ನೊಂದು ಕಾನ್ಸೆಪ್ಟು output voltage calculation. So let us assume now we are generating the sine wave ಗೆ output voltage ನ ಜನರೇಷನ್ ಕ್ಯಾಲ್ಕುಲೇಷನ್ ಮಾಡ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಇಲ್ಲಿ ಜನರೇಟಿಂಗ್ ದಿಸ್ ಸೈನ್ ವೇವ್ ಅಂತ ಹೇಳಿದ್ದಾರೆ. ಸೊ ಸೈನ್ ವೇವ್ ಅಂತಂದರೆ ನನಗೆ 0 to 360 ಡಿಗ್ರಿ ಅಲ್ವಾ. ಸೊ ಅದಕ್ಕೆ ಈಕ್ವೇಷನ್ ಬರ್ತಿದ್ದಾರೆ ಔಟ್ಪುಟ್ ವೋಲ್ಟೇಜ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದಂತ. ಸೊ ದಿಸ್ ದ 5 ವೋಲ್ಟೇಜ್ ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಪ್ಲಸ್ 5 into sin theta. ಓಕೆ, ಸೊ ಕ್ಯಾಲ್ಕುಲೇಷನ್ ನೋಡೋಣ ಇವಾಗ. ಸೊ ನನಗೆ 10 ವೋಲ್ಟೇಜ್ಗೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ಇಟ್ಕೊಂಡ್ರೆ ದ ಕ್ಯಾಲ್ಕುಲೇಷನ್ ಏನೇನಾಗುತ್ತೆ ಅಂತ. ಓಕೆ, ಸೊ ನನಗೆ ನೀಡೆಡ್ ಇಕ್ವೇಷನ್ ಇಸ್ 5 ವೋಲ್ಟೇಜ್ ಪ್ಲಸ್ ಆಫ್ 5 ವೋಲ್ಟೇಜ್ ಪ್ಲಸ್ 5 into sin theta. ಓಕೆ, ಸೊ ಥೀಟಾನ ನನಗೆ ಡಿಗ್ರೀಸಲ್ಲಿ 0 ಇಂದ ನನಗೆ 360 ಡಿಗ್ರಿವರೆಗಿನ ವ್ಯಾಲ್ಯೂಸ್ ಕೊಟ್ಕೊಂಡು ಅದಕ್ಕೆ sin theta ಹಾಕೊಳ್ಳಿ. ಆಮೇಲೆ ವಿ ಔಟ್ನ ಫೈಂಡ್ ಔಟ್ ಮಾಡಿ. ಸೊ ನಮಗೆ ವಿ ಔಟು ಮ್ಯಾಕ್ಸಿಮಮ್ಮು 5 ವೋಲ್ಟೇಜಿಗೆ ಡ್ರಾಪ್ ಔಟ್ ಆಗುತ್ತೆ. ಓಕೆ, ಸೊ 5 ವೋಲ್ಟೇಜ್ ಟು 5 ವೋಲ್ಟೇಜು ಸ್ಟಾರ್ಟಿಂಗ್ 0 ಇಂದ 360 ಡಿಗ್ರಿ 0ವರೆಗೆ. ಸೊ 5 ವೋಲ್ಟೇಜು ಸೊ ಇಷ್ಟು ಔಟ್ಪುಟ್ ವೋಲ್ಟೇಜ್ಗಳು ಇಷ್ಟು ಬರ್ತವೆ. ಓಕೆ, ಸೊ ಇಷ್ಟು ಡಿಗ್ರಿನಲ್ಲಿ. ಓಕೆ, 0, 30, 60 ಡಿಗ್ರಿ ಆ ಥರ ಡಿಗ್ರಿಗಳಲ್ಲಿ. ಸೊ ಪ್ರತಿಯೊಂದು ವ್ಯಾಲ್ಯೂ ಈಚ್ ಆ್ಯಂಡ್ ಎವ್ರಿ ಡಿಗ್ರಿ ಈಸ್ ರಿಲೇಟೆಡ್ ಟು ದ each and every value is related to the degree. Okay, ಸೊ ಫೈನಲಿ ಅದು ವೋಲ್ಟೇಜ್ ಸೊ ಇಷ್ಟು ನನಗೆ ವೋಲ್ಟೇಜ್ ಬೇಕು ಅಂತಂದರೆ ಸಪೋಸ್ ನನಗೆ 5 ವೋಲ್ಟ್ ಬೇಕು ಸ್ಟಾರ್ಟಿಂಗ್ 0 ಡಿಗ್ರಿ ಬೇಕು ಅಂತಂದರೆ ಸೊ ನೆಕ್ಸ್ಟ್ 30 ಡಿಗ್ರಿ ಬೇಕು ಅಂತಂದರೆ ನನಗೆ ಔಟ್ಪುಟ್ ವೋಲ್ಟೇಜು 7.5 ವೋಲ್ಟೇಜ್ ಬರುತ್ತಲ್ಲ. ಸೊ ಆವಾಗ ನನಗೆ ಎಷ್ಟು ಡಿಜಿಟಲ್ ಡೆಸಿಮಲ್ ವ್ಯಾಲ್ಯೂನ ಕೊಡಬೇಕು ಅಂದರೆ ಇಟ್ ಈಸ್ 192 ಕೊಡಬೇಕು. ಹೌ ಐ ಕ್ಯಾನ್ ಕ್ಯಾಲ್ಕುಲೇಟ್ ಅಂತಂದರೆ ಇಟ್ಸ್ ರಿಲೇಷನ್. ಸೊ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಇಂಟು 25.6. ಸೊ voltage magnitude ಅಂದರೆ so this is the voltage magnitude what we have been calculated for the particular degree. ಅದನ್ನು ಆ ವೋಲ್ಟೇಜನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು 25.6 ಜೊತೆಗೆ. ಏನಕ್ಕೆ ಅಂತಂದರೆ ಸೊ ಇಟ್ ಈಸ್ 256 ಅಂತಂದರೆ ಸೊ ನನಗೆ ಇಟ್ ಈಸ್ ದ ಟೋಟಲ್ ಆಗಿರೋದು 256 ಸ್ಟೆಪ್ಸ್ಗಳಲ್ವಾ, 256 ಸ್ಟೆಪ್ಸ್. ಸೊ 256 ಸ್ಟೆಪ್ಸನ್ನ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ನನಗೆ ವಿ ಔಟು 10 ವೋಲ್ಟೇಜು. ಸೊ ಡಿವೈಡ್ ಮಾಡಿದಾಗ ನನಗೆ 25.6 ಇದೆ. ಸೊ ಅದಕ್ಕೋಸ್ಕರ ಅದು 25.6ಅನ್ನು ಸೊ ಪ್ರತಿಯೊಂದು ಡಿಗ್ರಿಗೆ ನಾನು ಅದ್ರ ಮ್ಯಾಗ್ನಿಟ್ಯೂಡ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 25.6 ಜೊತೆಗೆ ಐ ಕ್ಯಾನ್ ಗೆಟ್ ದ ಡೆಸಿಮಲ್ ವ್ಯಾಲ್ಯೂ. ದಿಸ್ ಡೆಸಿಮಲ್ ವ್ಯಾಲ್ಯೂ ಐ ಶುಡ್ ಗಿವ್ ಥ್ರೂ ದ ಕಾಂಬಿನೇಷನ್ಸ್ ಇದಾವಲ್ಲ 8 ಕಾಂಬಿನೇಷನ್ಸು. ಆ ಕಾಂಬಿನೇಷನ್ಸ್ ಮೂಲಕ ಕೊಟ್ಟರೆ ಸೊ ಐ ಕ್ಯಾನ್ ಗೆಟ್ ದ ರೆಸ್ಪೆಕ್ಟಿವ್ analog voltages. So this is the digital to analog conversion. ಸೊ ಅದನ್ನು ಇಲ್ಲಿ ಎಕ್ಸಾಂಪಲ್ ಹೇಳಿದ್ದಾನೆ. ಸೊ 30 ಡಿಗ್ರಿ 60 ಡಿಗ್ರಿ ಎಲ್ಲ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಸೊ ಎಷ್ಟು ವ್ಯಾಲ್ಯೂಸ್ನ ಕೊಡಬೇಕು ಅಂತ. ಸೊ ಸೇಮ್ ಕಾನ್ಸೆಪ್ಟ್ ಹೇಳಿದ್ನಲ್ಲ ಹಂಗೆ. ಸೊ ಆಮೇಲೆ ಸೊ ಯಾವ ಥರ ಎಷ್ಟು ಸೊ 25.6 ಇಲ್ಲಿತ್ತಲ್ಲ. ಸೊ 25.6 ಹೆಂಗೆ ಬಂತು ಅಂತ ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ಇಲ್ಲಿ ಈ ಪ್ಯಾರಾಗ್ರಾಫ್ ಹೇಳಿದ್ದಾನೆ. ಸೊ ಇಟ್ಸ್ ದ ನೀಡೆಡ್ ಥಿಂಗ್. ಸೊ ಅದಕ್ಕೆ ಪ್ರೋಗ್ರಾಮ್ ಬರೆದಿದ್ದಾನೆ. ಸೊ ಪ್ರೋಗ್ರಾಮ್ನ ಸೊ ಯು ಕ್ಯಾನ್ ಗೋ ಥ್ರೂ ದ ಪ್ರೋಗ್ರಾಮ್. ಸೊ ಸೈನ್ ವೇವು ಸೊ ಯಾವ ಥರ ಜನ್ರೇಷನ್ ಆಯಿತು. ಸೊ ಆ್ಯಂಗಲ್ ವರ್ಸಸ್ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಫಾರ್ ಸೈನ್ ವೇವ್. ಸೊ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪು ಇನ್ಕ್ರಿಮೆಂಟೇಷನ್ ಆಗಿ ಸೊ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಅದು ಇನ್ಕ್ರಿಮೆಂಟೇಷನ್ ಆಗಿ ಡಿಕ್ರಿಮೆಂಟೇಷನ್ ಆಗಿದೆ ಅಂತ ಸೊ ರೆಪ್ರೆಸೆಂಟೇಷನ್ ಹೇಳಿದ್ದಾನೆ. ಸೊ ಬೈ ದಿಸ್ ಸೊ ವಿ ಹ್ಯಾವ್ ಫಿನಿಶ್ಡ್ ದ Module 4 phase 2
analog to digital conversion and digital to analog conversion. Thank you.